ನೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರಯಾರ ಸಮಾಪ್ತಿ ಮಾಡಿದ ದಿನ ಅಂದರೆ ಜಯತೀರ್ಥರ ಪುಣ್ಯ ದಿನ. ಅದು ಸಮಸ್ತ ವೇದಾಂತದ ವಿದ್ಯಾರ್ಥಿಗಳ, ಜಿಜ್ಞಾಸುಗಳ, ವಿದ್ವಾಂಸರ ನೆನಪಿಸಿಕೊಳ್ಳಬೇಕಾದಂಥ ಪುಣ್ಯ ದಿನ. ಜಯತೀರ್ಥರು ಗುರುರಾಜಾಚಾರ್ಯರು ಹೇಳಿದ ಹಾಗೆ ಅವ್ರನ್ನ ಜಯತೀರ್ಥರು ಅಂತ ಹೇಳಿದರೆ ಕೆಲವರಿಗೆ ಗೊತ್ತಾಗದೇ ಇರಬಹುದು. ಟೀಕಾಚಾರ್ಯರು ಅಂತ ಹೇಳಿಬಿಟ್ರೆ ತಕ್ಷಣ ಗೊತ್ತಾಗತ್ತೆ. ಅಂದರೆ ಅದರ ಅರ್ಥ ಎಲ್ಲರೂ ಟೀಕೆ ಓದಿದ್ದಾರೆ ಅಂತಲ್ಲ, ಓದದೇ ಇದ್ರೂ ಗೊತ್ತಾಗುತ್ತೆ ಅಷ್ಟೇ. ಓದೇ ಇಲ್ಲ, ದೇವರ ದಯದಿಂದ ಓದಿಲ್ಲ ಬಹಳ ಜನ, ಓದದೇ ಇದ್ರೂ ಟೀಕಾಚಾರ್ಯರು ಅಂತ ಹೆಸರು ಕೇಳಿದರೆ ಜಯತೀರ್ಥರು. ಯಾಕೆಂದರೆ ಆಚಾರ್ಯರ ಗ್ರಂಥಗಳಿಗೆ ಆ ಕಾಲದಲ್ಲಿ ಅಂದರೆ ಸುಮಾರು 14ನೇ 13ನೇ ಶತಮಾನದ ತುದಿ ಮತ್ತು 14ನೇ ಶತಮಾನದ 13ನೇ ಶತಮಾನದ ಕೊನೆಯ ಭಾಗ, 14ನೇ ಶತಮಾನದ ಪ್ರಾರಂಭ. ಆಗ ಸುಮಾರು ಆಚಾರ್ಯರು ತತ್ವವಾದವನ್ನು ಜನಕ್ಕೆ ಕೊಟ್ಟು 1300 ಹೊರಟು ಹೋಗ್ಬಿಟ್ರು ಬದಲಿಗೆ. ಅದರ ನಂತರ ಬೇಕಾದಷ್ಟು ವಾದ ವಿವಾದಗಳು, ಜಗ್ಗಾಟಗಳು. ಯಾಕೆಂದ್ರೆ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಪತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಇವಾಗಲೇ ಗುರುರಾಜ ಆಚಾರ್ಯರು ಹೇಳಿದ ಹಾಗೆ ನಾವು ಭಗವದ್ಗೀತೆಗೆ ಪ್ರವೇಶ ಮಾಡುವ ಮುಂಚೆ ಇವತ್ತು ಬಹಳ ಒಂದು ವಿಶಿಷ್ಟವಾದ ದಿನ. ನಾವು ಮರೆಯಲಾಗದಂಥ, ನಿತ್ಯ ಸ್ಮರಿಸಬೇಕಾದಂಥ ಒಂದು ಪುಣ್ಯ ದಿನ. ಜಯತೀರ್ಥರು ದೇಹತ್ಯಾಗ ಮಾಡಿ ಸಮಾಧಿಸ್ಥರಾದಂಥ ದಿನ, ಅವತಾರ ಸಮಾಪ್ತಿ ಮಾಡಿದ ದಿನ. ಅಂದರೆ ಜಯತೀರ್ಥರ ಪುಣ್ಯ ದಿನ ಅದು ಸಮಸ್ತ ವೇದಾಂತದ ವಿದ್ಯಾರ್ಥಿಗಳ, ಜಿಜ್ಞಾಸುಗಳ, ವಿದ್ವಾಂಸರ ನೆನಪಿಸಿಕೊಳ್ಳಬೇಕಾದಂಥ ಪುಣ್ಯ ದಿನ. ಜಯತೀರ್ಥರು ಗುರುರಾಜಾಚಾರ್ಯರು ಹೇಳಿದ ಹಾಗೆ ಅವ್ರನ್ನ ಜಯತೀರ್ಥರು ಅಂತ ಹೇಳಿದರೆ ಕೆಲವರಿಗೆ ಗೊತ್ತಾಗದೇ ಇರಬಹುದು. ಟೀಕಾಚಾರ್ಯರು ಅಂತ ಹೇಳಿಬಿಟ್ರೆ ತಕ್ಷಣ ಗೊತ್ತಾಗತ್ತೆ. ಅಂದರೆ ಅದರ ಅರ್ಥ ಎಲ್ಲರೂ ಟೀಕೆ ಓದಿದ್ದಾರೆ ಅಂತಲ್ಲ, ಓದದೇ ಇದ್ರೂ ಗೊತ್ತಾಗುತ್ತೆ ಅಷ್ಟೇ. ಓದೇ ಇಲ್ಲ, ದೇವರ ದಯದಿಂದ ಓದಿಲ್ಲ ಬಹಳ ಜನ, ಓದದೇ ಇದ್ರೂ ಟೀಕಾಚಾರ್ಯರು ಅಂತ ಹೆಸರು ಕೇಳಿದರೆ ಜಯತೀರ್ಥರು. ಯಾಕೆಂದರೆ ಆಚಾರ್ಯರ ಗ್ರಂಥಗಳಿಗೆ ಆ ಕಾಲದಲ್ಲಿ ಅಂದರೆ ಸುಮಾರು 14ನೇ 13ನೇ ಶತಮಾನದ ತುದಿ ಮತ್ತು 14ನೇ ಶತಮಾನದ 13ನೇ ಶತಮಾನದ ಕೊನೆಯ ಭಾಗ, 14ನೇ ಶತಮಾನದ ಪ್ರಾರಂಭ. ಆಗ ಸುಮಾರು ಆಚಾರ್ಯರು ತತ್ವವಾದವನ್ನು ಜನಕ್ಕೆ ಕೊಟ್ಟು 1300 ಹೊರಟು ಹೋಗ್ಬಿಟ್ರು ಬದಲಿಗೆ. ಅದರ ನಂತರ ಬೇಕಾದಷ್ಟು ವಾದ ವಿವಾದಗಳು, ಜಗ್ಗಾಟಗಳು. ಯಾಕೆಂದ್ರೆ ಯಾವುದೇ ಒಂದು ಹೊಸ ನಮ್ಮ ದೇಶದ ಜನರಲ್ಲ ಬಂದದ್ದು. ದಾಸದಲ್ಲಿ ಆಚಾರ್ಯರು ಏನು ಹೇಳಿದ್ರು ಅದು ಹೊಸ ವಿಷಯ ಜನರಿಗೆ. ಇವು ಯಾರೋ ಹೊಸಬರು, ನಮ್ಮ ಕಣ್ಣು ಮುಂದೆ ಬೆಳೆದವರು, ನವೀನ ಪ್ರಾಚೀನರು, ಇವರು ಹೇಳಿದ್ದನ್ನು ಒಪ್ಪಿಕೊಳ್ಳೋದಾ, ಹಿಂದಿನಿಂದ ಬಂದದ್ದನ್ನು ಬಿಟ್ಟು ಅಂತ ಶುರುವಾಗ್ಬಿಟ್ಟಿತ್ತು ಅವರ ಬಗ್ಗೆ ಕೂಡ. ಹಾಗಾಗಿ ನಾನಾ ವಿಧದ ಆಕ್ಷೇಪಗಳು. ಅದೆಲ್ಲ ಹೊಸಬರು ವಿಚಾರಧಾರೆ, ನಮಗೆ ಹಳೆಯ ಸಂಪ್ರದಾಯದಿಂದ ಬಂದದ್ದೇ ಸಾಕು ಅಂತಕ್ಕಂಥ ನಂಬಿಕೆಗಳು. ಅದರ ಜೊತೆಗೆ ಬೇರೆ ಬೇರೆ ತೀಯರು ಮೇಲೆ ಯಾವಾಗ ಆಚಾರ್ಯರು ಎಲ್ಲ ಆಚಾರ್ಯರ ಕಾಲದ ತನಕ ಇದ್ದ ಸಮಸ್ತ ಮತಗಳನ್ನು ಕೂಡ ಅದರಲ್ಲಿ ಏನು ತೊಂದರೆಗಳಿವೆ, ಏನು ದೋಷಗಳಿವೆ, ಯಾವುದಕ್ಕೋಸ್ಕರ ನಾನು ಒಂದು ಹೊಸ
ಇಂಟರ್ಪ್ರಿಟೇಷನ್ನು ವೇದಗಳಿಗೆ ಕೊಟ್ಟೆ ಅಂದರೆ ಈ ತನಕ ಬೆಳೆದು ಬಂದಂಥ ಅವೈದಿಕ ಮತಗಳಾಗಿರಲಿ ಪೂರ್ತಿ ಜಸ್ಟಿಸ್ ಮಾಡಲಿಲ್ಲ ಅಂತ. ಅದು ವೇದಕ್ಕೂ ಅದರಿಂದ ನ್ಯಾಯ ದೊರಕಲಿಲ್ಲ, ಲಾಜಿಕ್ಕಿಗೂ ನ್ಯಾಯ ದೊರಕಲಿಲ್ಲ, ನ್ಯಾಯಶಾಸ್ತ್ರದಿಂದ ನ್ಯಾಯ ದೊರಕಲಿಲ್ಲ, ನ್ಯಾಯ ವೈಶೇಷಿಕರಿಂದ ತರ್ಕಕ್ಕೆ ನ್ಯಾಯ ದೊರಕಲಿಲ್ಲ, ವೈದಿಕರಿಂದ ವೇದಕ್ಕೆ ನ್ಯಾಯ ದೊರಕಲಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿದೆ, ವೇದಕ್ಕೆ ಅರ್ಥ ಇಲ್ಲ, ಸುಮ್ಮನೆ ಪಾರಾಯಣ ಮಾಡಿದರೆ ಪುಣ್ಯ ಅಂತ ಹೇಳುವ ವಾದ ಪ್ರಾರಂಭ ಆಗಿಬಿಟ್ಟಿತ್ತು ಆಚಾರ್ಯ ಕಾಲದಲ್ಲಿ. ಆಮೇಲೆ ವೇದಕ್ಕೆ ಏನೇನೋ ಅಪಾರ್ಥಗಳು ಮತ್ತೊಂದು. ಮತ್ತೆ ವೈದಿಕರು ವೇದವನ್ನ ವೇದದಿಂದ ಪೂಜೆ ಮಾಡಿದರೆ ಪುಣ್ಯ ಬರುತ್ತೆ ಅಷ್ಟೇ, ದೇವರಿಗೆ ಇವರೇನೂ ಇಲ್ಲ ಅಂತ. ಇಷ್ಟೆಲ್ಲ ವಿಚಿತ್ರವಾದ ವೇದದ ಮೂಲಕವೇ ಏನು ಆಚಾರಗಳಲ್ಲಿ ಮತ್ತು ಅರ್ಥಾನುಸಂಧಾನದಲ್ಲಿ ತುಂಬ ಅಬದ್ಧವಾಗಿರತಕ್ಕಂಥ ಪರಂಪರೆಗಳು ಬೆಳೆದಿದ್ದವು. ವೇದಗಳಿಗೆ ವ್ಯಾಖ್ಯಾನಗಳನ್ನು ಕೆಲವರು ಬರೆದಿದ್ರು. ಯಾವುದು ವೇದದ ಅಂತರಂಗದ ಅರ್ಥವನ್ನು ಮುಟ್ಟುವ ಸ್ಥಿತಿಯಲ್ಲಿ ಇರಲಿಲ್ಲ, ಅದು ಹೊರನೋಟಕ್ಕೆ ಕಾಣುವ ಅರ್ಥವನ್ನು ಹೇಳ್ತಿತ್ತು. ಆದರೆ ಆ ಒಳಗಿನ ನಿಗೂಢವಾದ ಆ ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಏನು, ಅದು ಒಂಥರ ಮಟೀರಿಯಲ್ ಇಂಟರ್ಪ್ರಿಟೇಷನಲ್ಲಿ ನಿಂತು ಬಿಟ್ಟಿತ್ತು ವೇದ. ಅದು ಅಷ್ಟೇ ಆದರೆ ಅದಕ್ಕಂಥ ಮಹತ್ವ ಏನಿಲ್ಲ, ಅದರಲ್ಲಿ ಇರತಕ್ಕಂಥ ಸ್ಪಿರಿಚುವಲಿಟಿ ಎನ್ನುವುದನ್ನು ಹೇಳುವ ಪರಂಪರೆ ಹೋಗಿತ್ತು. ಇಂತಹ ಸಂದರ್ಭದಲ್ಲಿ ಎಲ್ಲರನ್ನ ಮಾಡಿ ಆಗ ಬಳಕೆಯಲ್ಲಿದ್ದ ಹಲವುಗಳನ್ನು ಅದರಲ್ಲಿರತಕ್ಕ ದೋಷಗಳನ್ನು ಎತ್ತಿ ತೋರಿಸಿ ಅದಕ್ಕೆ ಒಂದು ವೈದಿಕವಾದಂಥ ಇಂಟರ್ಪ್ರಿಟೇಷನ್ ಆಚಾರ್ಯರು ಕೊಟ್ಟರು. ಆಗ ಸಹಜ ಅಲ್ವಾ, ಅವರು ಎಲ್ಲ ಆ ಕಾಲದ ಆ ಮತದ ಅನುಯಾಯಿಗಳು ಇವರನ್ನು ಆಕ್ಷೇಪ ಮಾಡೋದು ಸಹಜ. ಸರಿ, ಆಚಾರ್ಯರ ನಂತರ ಆಚಾರ್ಯರು ಹೇಳಿದ್ದು ತಪ್ಪು, ನಮ್ಮದೇ ಸರಿ ಅಂತ ಪ್ರತಿಯೊಬ್ಬರು ಎದ್ದು ನಿಂತರು. ಜೈನರು ಬೌದ್ಧರಿಂದ ಹಿಡಿದು ನೈಯಾಯಿಕರು, ವೈಶೇಷಿಕರು, ವೈದಿಕರು, ಮೀಮಾಂಸಕರು ಎಲ್ಲ ಇದಕ್ಕೆ ತಮ್ಮದು ಸಮರ್ಥನೆ ಮಾಡತಕ್ಕಂಥ ಒಂದು ಪಂಡಿತ ಪರಂಪರೆ ನಿರ್ಮಾಣ ಆಯಿತು. ಇದು ಏನು ಅಂದರೆ, ಆಚಾರ್ಯರು ಎಲ್ಲಿಯೂ ಕೂಡ ನೇರ ತರ್ಕವನ್ನ ಮಾಡಲೇ ಇಲ್ಲ ತನ್ನ ಗ್ರಂಥದಲ್ಲಿ. ಇದನ್ನ ಬಹಳ ಜನ ಗಮನಿಸುವುದಿಲ್ಲ. ಆಚಾರ್ಯರು ಎಲ್ಲಿಯೂ ಕೂಡ ನೇರ ತರ್ಕ ಮಾಡುವುದಿಲ್ಲ. ಮತ್ತೆ ಅವರ ಲಾಜಿಕಲ್ ಕನ್ಕ್ಲೂಷನ್ ಏನು ಅಂದರೆ, ನಿನ್ನ ಅನುಭವ ಏನು ಹೇಳುತ್ತೆ, ನಿನ್ನ ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ಅಂತ ಹೇಳಿ ಮುಗಿಸ್ತಾರೆ ಅವರು, ಹೊರತು ಬರೀ ಲಾಜಿಕ್ಕಿನಲ್ಲಿ ಮುಗಿಸುವುದಿಲ್ಲ. ಇದನ್ನ ಗಮನಿಸದೆ ಲಾಜಿಕ್ಕಿನಿಂದ ಖಂಡನೆ ಮಾಡಿದರು. ಅನುಭವವನ್ನು ಲಾಜಿಕ್ಕಿನಿಂದ ಖಂಡನೆ ಮಾಡುವ ಪ್ರಚಂಡ ಪರಂಪರೆ ಬೆಳೆಯಿತು. ಜಯತೀರ್ಥರು ಇದೊಂದು ಹೊಸ ಅಂಟು ರೋಗ. ಅನುಭವವನ್ನ ಮತ್ತು ವೈದಿಕ್ ಸ್ಟೇಟ್ಮೆಂಟ್ಗಳನ್ನ ಬರೀ ಲಾಜಿಕ್ಕಿನಿಂದ ಮಾಡೋದು. ಅದರಲ್ಲಿ ವೇದಿಕ್ ಸಪೋರ್ಟು ಇಲ್ಲ, ಎಕ್ಸ್ಪೀರಿಯನ್ಸು ಇಲ್ಲ, ಬರೇ ಲಾಜಿಕ್ಕಿನಿಂದ ಸ್ಟೇಟ್ಮೆಂಟ್ಸ್ಗಳನ್ನ ಅನುಭವವನ್ನ ಡಿನೈ ಮಾಡು. ಇದಕ್ಕೆ ಏನು ಮಾಡಬೇಕು ಅಂದರೆ, ಮುಳ್ಳಿನಿಂದಲೇ ಮುಳ್ಳನ್ನು ತೆಗಿಬೇಕು. ಲಾಜಿಕ್ಕಿನಿಂದ ವಾದ ಮಾಡತಕ್ಕಂಥ ಅನುಭವವನ್ನು ಅಪಲಾಪ ಮಾಡಿ ವೇದವನ್ನು ಒಪ್ಪದೆ ಬರೀ ಲಾಜಿಕ್ಕಿನಿಂದ ವಾದ ಮಾಡುವವರಿಗೆ ಲಾಜಿಕ್ಕಿನಿಂದಲೇ ಬೂಮೆರಾಂಗ್ ಮಾಡಬೇಕು. ಆ ಕೆಲಸವನ್ನು ಮೊದಲು ಮಾಡಿದವರು ಜಯತೀರ್ಥ. ಏನೇನು ಆಕ್ಷೇಪಗಳು ತಾರ್ಕಿಕವಾಗಿ ವಾದಗಳು ಸಭೆಗಳಲ್ಲಿ ಬೆಳೆದು ಬಂತು, ಅದು ಎಲ್ಲಕ್ಕೂ ಅದೇ ತರ್ಕದಿಂದ ಉತ್ತರ ಕೊಟ್ಟರು. ಆ ತಾರ್ಕಿಕವಾಗಿ ಉತ್ತರ ಕೊಟ್ಟಾಗ, ಯಾಕೆಂದ್ರೆ ನೀವು ವೇದವನ್ನು ಕೋಟ್ ಮಾಡಿದ್ರೆ ತಯಾರಿಲ್ಲ ಪಂಡಿತರು ಒಪ್ಪಲಿಕ್ಕೆ, ಅದಕ್ಕೆ ಬೇರೆ ಅರ್ಥ ಹೇಳ್ತೇವೆ, ಇಲ್ಲ ನಾವು ಒಪ್ಪಲ್ಲ ವೇದ. ಆಮೇಲೆ ಅನುಭವ ಹೇಳಿ ಉಪಯೋಗ ಇಲ್ಲ, ಯಾಕಂದ್ರೆ ಅನುಭವವನ್ನು ಅಪಲಾಪ ಮಾಡಿ ತರ್ಕಗಳು ಬಂದವು. ಆಗ ಆ ತರ್ಕಕ್ಕೆ ತರ್ಕದಿಂದಲೇ ಉತ್ತರ ಕೊಡಬೇಕು, ಬೇರೆ ಮಾರ್ಗವೇ ಇಲ್ಲ ಆ ಕಾಲದಲ್ಲಿ. ಆಗ ಆಚಾರ್ಯರ ಎಲ್ಲ ಪ್ರಮೇಯಗಳು ಅವರ ಪ್ರಧಾನ ಗ್ರಂಥಗಳಲ್ಲಿ ಬಂದಿರತಕ್ಕಂಥ ಬೆಳವಣಿಗೆಗಳು, ವಾದಗಳು ಏನಿದೆ ಅದು ಎಲ್ಲಕ್ಕೂ ಆ ಕಾಲದ ತನಕ ಯಾವ್ಯಾವ ಪಂಡಿತರು ಯಾವ್ಯಾವ ಮತದವರು ಆಕ್ಷೇಪ ಮಾಡಿದರು ಅದು ಎಲ್ಲಕ್ಕೂ ಕೂಡ ತರ್ಕದಿಂದಲೇ ಉತ್ತರ ಕೊಟ್ಟು ವಿಸ್ತಾರವಾದಂಥ ವಿವರಣೆ ಕೊಟ್ಟರು ಜಯತೀರ್ಥರು. ಬಹಳ ಅಗತ್ಯವಾದ ಕೆಲಸ ಆಗಿತ್ತು ನೋಡಿ. ಇಲ್ಲದೇ ಇದ್ದರೆ ಆ ಪಂಡಿತರ ತರ್ಕ ನಮ್ಮದೇ ತರ್ಕ ಮೇಲಾಯಿತು, ಇವರ ಹತ್ರ ಅದಕ್ಕೆ ಪ್ರತ್ಯುತ್ತರ ಕೊಡ್ತಕ್ಕಂಥ ತರ್ಕ ಇಲ್ಲ ಅಂತಕ್ಕಂಥ ಮಾತು ಬರ್ತಿತ್ತು. ಆ ಉತ್ತರವನ್ನ ಮೊದಲು ಬಹಳ ವ್ಯಾಪಕವಾಗಿ ತರ್ಕದಿಂದ ಉತ್ತರ ಕೊಟ್ಟವರು ಜಯತೀರ್ಥರು. ಜಯತೀರ್ಥರ ಅನಂತರ ವ್ಯಾಸತೀರ್ಥರು. ಇವರಿಬ್ಬರು ಇಡೀ ಒಂದು ಸಿದ್ಧಾಂತದ ತರ್ಕ ಬಲದಿಂದ ಕಟ್ಟಿ ನಿಲ್ಲಿಸಿದವರು. ಆಚಾರ್ಯರು ದೃಢವಾದ ಕಟ್ಟಡ ಕಟ್ಟಿದ್ರು, ಅಪಾಯ ಇಲ್ಲ. ಆದರೆ ತರ್ಕವನ್ನೇ ನಂಬಿ ಬದುಕುವ ಮಂದಿಗೆ ತರ್ಕದಿಂದಲೇ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇತ್ತು. ಅಂಥ ಕೆಲಸವನ್ನ
ಜಯತೀರ್ಥರು ಮತ್ತು ವ್ಯಾಸತೀರ್ಥರು ಮಾಡಿದರು. ಅದರಿಂದಲೇ ಜಯತೀರ್ಥರನ್ನ ಸ್ತೋತ್ರ ಮಾಡುವ ವ್ಯಾಸತೀರ್ಥರೇ ಅವರನ್ನ ಹೊಗಳುವಾಗ ಹಿಂದಿನವರು ಮಿಥ್ಯಾ ಸಿದ್ಧಾಂತ ದುರ್ಧ್ವಂಸನ ವಿಚಕ್ಷಣ ಅಂತ. ಮಿಥ್ಯಾ ಸಿದ್ಧಾಂತ, ತಪ್ಪು ತಪ್ಪೇ ಸಿದ್ಧಾಂತಗಳನ್ನ ತರ್ಕದ ಬಲದಿಂದ ಕಟ್ಟಿ ಇದು ನಮ್ಮ ಸಿದ್ಧಾಂತ, ಇದು ತರ್ಕ ಬಲದಿಂದ ರೂಪ, ಇದಕ್ಕೆ ಯಾರು ಉತ್ತರ ಕೊಟ್ಟು ಖಂಡಿಸಲಾರರು ಹೇಳತಕ್ಕಂಥ ವಾದಗಳು ಬೇಕಾದಷ್ಟು. ಮಿಥ್ಯಾ ಸಿದ್ಧಾಂತ ಅನ್ನುವ ದುರ್ಧ್ವಾಂತ ಕೆಟ್ಟ ಕತ್ತಲೆ, ಆ ಕತ್ತಲೆಯನ್ನು ಓಡಿಸುವ ಸೂರ್ಯನಾಗಿ ಜಯತೀರ್ಥರು ಬಂದರು ಅಂತ. ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿಹಿ. ತರಣಿ ಅಂದರೆ ಸೂರ್ಯ. ಜಯತೀರ್ಥರು ಆ ದುಷ್ಟವಾದ ತಾರ್ಕಿಕ ಪಾಂಡಿತ್ಯದ ಒಂದು ಏನು ಕಸರತ್ತು ಇದೆ, ಆ ಕಸರತ್ತು ಜನರಿಗೆ ಒಂಥರದ ಅಜ್ಞಾನದ ಒಂದು ಆವರಣ ತಂದು ಹಾಕಿದಾಗ ಆ ಕತ್ತಲನ್ನು ಕಳೆಯುವ ಸೂರ್ಯನಾಗಿ ಮೂಡಿ ಬಂದರು. ಆದ್ದರಿಂದ ಭಾಸತಾಂನೋ ಹೃದಂಬರೆ ಅಂತ, ನಮ್ಮ ಹೃದಯಾಕಾಶದಲ್ಲಿ ಆ ಸೂರ್ಯ ಸದಾ ನಿಲ್ಲಿಸಲಿ. ಯಾಕೆಂದ್ರೆ ನಮ್ಮ ಹತ್ರ ಯಾರಾದರೂ ವಾದ ಮಾಡತಕ್ಕಂಥ ಮಂದಿ, ಅಬದ್ಧವಾದ ವಾದ ಮಾಡತಕ್ಕಂಥ ಬಂದಾಗ ಆ ಕತ್ತಲನ್ನು ಓಡಿಸುವ ಶಕ್ತಿ ನಮಗೂ ಬರಲಿ. ನಮ್ಮ ಹೃದಯದಲ್ಲೂ ಆ ಜ್ಞಾನ ಸೂರ್ಯ, ಜಯತೀರ್ಥರು ಹಚ್ಚಿದ ಜ್ಞಾನ ಸೂರ್ಯ ನಮ್ಮ ಹೃದಯದಲ್ಲೂ ಉದಿಸಲಿ ಅಂತ ಪ್ರಾರ್ಥಿಸ್ತಿದ್ದರು ಹಿಂದಿನವರು. ಬಹಳ ಔಚಿತ್ಯಪೂರ್ಣವಾಗಿರತಕ್ಕಂಥ ಪ್ರಾರ್ಥನೆ. ಜಯತೀರ್ಥರ ಕೊಡುಗೆ, ಗ್ರಾಂಥಿಕವಾದ ಕೊಡುಗೆ ಬಹಳ. ಅವರೇನು ದೀರ್ಘಕಾಲ ಬದುಕಿದ್ದವರಲ್ಲ, ಅತ್ಯಲ್ಪ ಕಾಲದಲ್ಲಿ ಎಲ್ಲೂ ದೇಶ ಸಂಚಾರ ಮಾಡದೆ ಏಕಾಂತದಲ್ಲಿ ಮಳಖೇಡದ ಹತ್ತಿರ ಅವರು ನ್ಯಾಯಸುಧಾ ಬರೆದಿರತಕ್ಕಂಥ ಗುಹೆ ಇದೆ. ಈಗಲೂ ಒಂದು ಗುಹೆಯಲ್ಲಿ ಕೂತು ನ್ಯಾಯಸುಧಾ ಬರೆದರು ಅವರು. ಅದು ಜಯತೀರ್ಥರು ಪ್ರಾಯ ವೇದ ಗುಹಾಸಂತಂ ಮಾತರಿಶ್ವ ಮಥಾಯತಿ, ಇವರು ಗುಹೆಯಲ್ಲಿ ಕೂತ್ಕೊಂಡು ಮಥನ ಮಾಡಿದರು. ಮಾತರಿಶ್ವರು ಬರೆದ ಗ್ರಂಥಗಳನ್ನು ಮಥನ ಮಾಡಿ ಇಡೀ ಜಗತ್ತಿಗೆ ಇವತ್ತು ದಾಸಗುಪ್ತ ಇಂಡಿಯನ್ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ, ಭಾರತೀಯ ತತ್ವಶಾಸ್ತ್ರದ ಪರಂಪರೆಯ ಇತಿಹಾಸವನ್ನು ವಿಸ್ತಾರವಾಗಿ ಬರೆದಿರ್ತಕ್ಕವರು ಕಲ್ಕತ್ತಾದ ದೊಡ್ಡ ವಿದ್ವಾಂಸ ದಾಸಗುಪ್ತ. ಆತ ಬರೀತಾ ಏನು ಹೇಳ್ತಾನೆ ಅಂತಂದರೆ, ಜಯತೀರ್ಥರು ವ್ಯಾಸತೀರ್ಥರು ಬೆಳೆಸಿದಂಥ ಒಂದು ವಾದ ಪ್ರಕ್ರಿಯೆ ಉಂಟಲ್ಲ, ಇದು ಸಂಸ್ಕೃತ ಸಾಹಿತ್ಯದಲ್ಲೇ ಇಡೀ ಭಾರತೀಯ ತತ್ವಶಾಸ್ತ್ರದ ಇತಿಹಾಸದಲ್ಲೇ ಇದಕ್ಕೆ ಸಾಟಿಯಾಗಿರತಕ್ಕಂಥ ವಾದಗಳ ಒಂದು ಪರಂಪರೆ ಬೇರೆ ಧರ್ಮಗ್ರಂಥಗಳಲ್ಲಿ ಬೆಳೆದು ಬರಲಿಲ್ಲ. ಅದನ್ನು ತಾರ್ಕಿಕವಾಗಿ ಮತವನ್ನು ಬೆಳೆಸಿದವರಲ್ಲಿ ಅಸಾಧಾರಣವಾದಂಥ ಕೊಡುಗೆ ಇವರದ್ದು ಅಂತ ಬಂಗಾಲದ ದಾಸಗುಪ್ತ ಕೂಡ ಹೇಳ್ತಾನೆ. ಅದು ಒಬ್ಬ ನಿಷ್ಪಕ್ಷಪಾತಿಯಾಗಿರತಕ್ಕಂಥ ಮನುಷ್ಯ ಹೇಳಲೇಬೇಕಾದ ಮಾತು. ಆತ ಅಂಥ ಕೆಲಸವನ್ನು ಮಾಡಿದ್ದಾನೆ. ಆತ ಹೊಗಳಿದ್ದಾನೆ ಅಂತಲ್ಲ, ನಾವು ಜಯತೀರ್ಥರ ಗ್ರಂಥಗಳನ್ನು ನೋಡಿದವರಿಗೆ ಗೊತ್ತು. ಅದಕ್ಕೆ ದಾಸಗುಪ್ತನ ಸರ್ಟಿಫಿಕೇಟ್ ಏನು ಬೇಡ ಜಯತೀರ್ಥರಿಗೆ. ದಾಸಗುಪ್ತ ಹೊಗಳದೇ ಇದ್ದರೂ ಅವರು ದೊಡ್ಡವರು, ಹೊಗಳಿದ್ದು ಅವನ ಸಜ್ಜನಿಕೆ ಹೊರತು ಹೊಗಳದೇ ಇದ್ದರೆ ಇವರು ಸಣ್ಣವರೇನು ಆಗುವುದಿಲ್ಲ. ಯಾರ್ಯಾರ ಸರ್ಟಿಫಿಕೇಟ್ ಯಾಕೆ ಬೇಕು? ಯಾರ ಸರ್ಟಿಫಿಕೇಟು ಬೇಕಿಲ್ಲ. ಅವರ ಗ್ರಂಥಗಳೇ ಅವರ ಮಹತ್ವವನ್ನು ಸಾರುವ. ಇವತ್ತು ಅಂಥ ಸಾಲಿಡ್ ಆದ ಸಂಸ್ಕೃತ ವಾದ ಗ್ರಂಥಗಳನ್ನು ಬೇರೆ ಮತದಲ್ಲಿ ಯಾರೂ ಬರದೇ ಇಲ್ಲ. ಅಷ್ಟು ಸಾಲಿಡ್ ಆದ ಗ್ರಂಥಗಳನ್ನು ಕೊಟ್ಟಿರತಕ್ಕ ಜಯತೀರ್ಥರು ತಾನು ತನ್ನ ಕೆಲಸ ಮುಗಿಯಿತು ಅಂತ ದೇಹತ್ಯಾಗ ಮಾಡಿ ಹೊರಟು ಹೋದ ದಿನ ಒಂದು ದೃಷ್ಟಿಯಿಂದ ಬಹಳ ದೊಡ್ಡ ದುಃಖದ ದಿನ. ಯಾಕೆಂದರೆ ಅವರು ದೇಹತ್ಯಾಗ ಮಾಡಿದ್ದು. ಆದರೆ ಯಾರೂ ಬಂದವರು ಎಂಥ ಅವತಾರ ಪುರುಷರಾದರೂ ಕೂಡ ಅವರು ಭೂಮಿಗೆ ಬಂದ ಮೇಲೆ ದೇಹತ್ಯಾಗ ಮಾಡಿ ಹೊರಟು ಹೋಗ್ತಾರೆ. ಇಲ್ಲಿ ಖಾಯಮಾಗಿ ಇರೋಲ್ಲ. ನಮಗೆ ಕೊಡಬೇಕಾದನ್ನು ಕೊಟ್ಟರು, ಬಂದ ಕೆಲಸ ಮುಗಿತು, ಹೊರಟು ಹೋದರು. ನಮ್ಮ ಕೆಲಸ ಏನು ಅಂದರೆ ಜಯತೀರ್ಥರು ಇರಬೇಕಿತ್ತು ಅಲ್ಲ. ಜಯತೀರ್ಥರು ತನ್ನ ಪ್ರತಿನಿಧಿಯಾಗಿ ತನ್ನ ಪಾಂಡಿತ್ಯದಿಂದ ರಚಿಸಿದ ಗ್ರಂಥಗಳನ್ನು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ. ನಾವು ಉಳಿಸಬೇಕಾದ್ದು ಆ ಗ್ರಂಥಗಳನ್ನು. ಜಯತೀರ್ಥರನ್ನು ಓದುವ ಮೂಲಕ, ಅವರ ಗ್ರಂಥಗಳನ್ನು ಅಧ್ಯಯನ ಮಾಡುವ ಮೂಲಕ ಅವರನ್ನು ಶಾಶ್ವತವಾಗಿ ಅವರು ಇಲ್ಲಿ ಇದ್ದಾರೆ. ಅವರ ಕೃತಿಗಳ ಮೂಲಕ ಅವರು ಅಮರರಾಗಿದ್ದಾರೆ, ಅಜರಾಮರರಾಗಿದ್ದಾರೆ. ಅವರ ಕೃತಿಗಳ ಅಧ್ಯಯನದ ಮೂಲಕ ನಾವು ಅವರಿಗೆ ನಮ್ಮ ಕೃತಜ್ಞತೆಯನ್ನು, ನಮ್ಮ ಸ್ಮರಣೆಯನ್ನು, ನಮ್ಮ ಭಕ್ತಿ ಗೌರವಗಳನ್ನು ಸಲ್ಲಿಸುವುದೇ ಜಯತೀರ್ಥರ ಪುಣ್ಯ ದಿನದಂದು ನಾವು ಮಾಡಬೇಕಾದ ಕೆಲಸ, ತೊಡಬೇಕಾದ ದೀಕ್ಷೆ. ಇಷ್ಟು ಮಾತುಗಳನ್ನು ಇವತ್ತು ಜಯತೀರ್ಥರ ನೆನಪಿಗೋಸ್ಕರ ತಮ್ಮ ಮುಂದೆ ನಿವೇದಿಸಿಕೊಂಡು ಗೀತೆಗೆ ಪ್ರವೇಶ ಮಾಡ್ತಾ ಇದ್ದೇನೆ ನಾನು. ಗೀತೆಯಲ್ಲಿ ಸಂಜಯ ಹೇಳಿದ,
ಭಾರಿ ಅದ್ಭುತವಾದ ರೂಪ. ಸಂಜಯನೂ ಕಂಡಿದ್ದ. ಅವನು ಕಂಡ, ಏನು ಎಲ್ಲಿ ನೋಡಿದ್ರು ಮುಖ, ಎಲ್ಲಿ ನೋಡಿದ್ರು ಕಣ್ಣು, ಏನೂ ವಿಚಿತ್ರ ರೂಪ, ಎಲ್ಲಿ ನೋಡಿದ್ರು ಅದ್ಭುತವಾದಂಥದ್ದು, ಏನು ಸಾವಿರ ಸಾವಿರ ಸೂರ್ಯಗಳು ಉದಿಸಿ ಬಂದರೂ ಆಕಾಶದಲ್ಲಿ ಏನು ಎಂತು ಅಂತ ಗೊತ್ತಾಗದ ಬೆಳಕಿನ ಪುಂಜ, ಆದರೂ ಸ್ಪಷ್ಟತೆ. ಸಾವಿರ ಸೂರ್ಯರು ಉದಿಸಿ ಬಂದರೆ ಏನೂ ಕಾಣಲಿಕ್ಕಿಲ್ಲ, ಕಣ್ಣು ಕುಕ್ಕಿದ ಹಾಗೆ. ಇದು ಹಾಗಲ್ಲ, ಅಂಥ ಬೆಳಕಿನ ರಾಶಿ, ಆದರೂ ಉರಿ ಇಲ್ಲ, ತಾಪ ಇಲ್ಲ, ಆದರೂ ಪ್ರತಿಯೊಂದು ಸ್ಪಷ್ಟವಾಗಿ ಕಾಣ್ತಾ ಇದೆ, ನಿಚ್ಚಳವಾಗಿ. ಅಂಥ ಒಂದು ವಿಚಿತ್ರವಾದ ನೋಟ ತನ್ನ ಅನುಭವಕ್ಕೆ ಬಂತು. ಅವನು ಹೇಳ್ತಾನೆ, ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಂ ಅನೇಕಧಾ ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಅರ್ಜುನ ಕಂಡ. ಅರ್ಜುನ ಕಂಡದ್ದನ್ನು ಇವನು ಕಂಡ. ಇದನ್ನು ಇವನು ಹೆಂಗೆ ಹೇಳೋದು? ಇವನೇನು ಢೋಂಗಿ ಹೇಳೋದಲ್ಲ. ಅರ್ಜುನ ಕಂಡದ್ದನ್ನು ಇವನೂ ಕಂಡ. ಅದನ್ನ ಹೇಳ್ತಾನೆ ಅರ್ಜುನ ಕಂಡ ಅಂತ. ಇದನ್ನ ಅರ್ಜುನ ಕಂಡ ನಿನಗೆ ಯಾಕೆ ಗೊತ್ತಾಯ್ತು ಅಂತ ಕೇಳಿ ಹೇಳ್ಬೇಕಲ್ಲ ಇವನು. ಒಂದು ಅರ್ಜುನ ಹೇಳಬೇಕು ನಾನು ಕಂಡೆ ಅಂತ, ಇಲ್ಲದ್ರೆ ಇವನು ಅರ್ಜುನ ಕಂಡದನ್ನು ಕಂಡಿರ್ಬೇಕು, ಇಲ್ಲದ್ರೆ ಇವನು ಹೇಗೆ ಗೊತ್ತು? ಅರ್ಜುನ ಕಂಡ ಅಂದರೆ ತಾನೂ ಕಂಡೆ ಅಂತಲೇ ಅರ್ಥ ಅಲ್ಲ. ಸಂಜಯನೂ ಕಂಡಿದ್ದಾನೆ. ಆದರೆ ಒಂದು ಮಾತು ಹೇಳ್ತಾರೆ ಆಚಾರ್ಯರು, ಇದು ಬಹಳ ಅಪೂರ್ವವಾದ ವಿಷಯ. ಅರ್ಜುನನಿಗೆ ವಿಶ್ವರೂಪ ದರ್ಶನ ಆಯ್ತಲ್ಲ, ಆಗ ಭಗವಂತನ ವಿಶ್ವರೂಪವನ್ನು ಕಾಣುವ ಅರ್ಹತೆ ಉಳ್ಳಂಥ ಸಮಸ್ತ ಪ್ರಪಂಚದ ಮೂರು ಲೋಕದಲ್ಲಿದ್ದ ಸಮಸ್ತ ಜೀವಗಳಿಗೂ ವಿಶ್ವರೂಪ ದರ್ಶನ ಆಯಿತು. ಇದು ಯಶೋದೆ ವಿಶ್ವರೂಪ ದರ್ಶನದ ಹಾಗಲ್ಲ, ಇದು ಧೃತರಾಷ್ಟ್ರ ವಿಶ್ವರೂಪ ದರ್ಶನ. ಅರ್ಜುನನಿಗೆ ವಿಶ್ವರೂಪ ದರ್ಶನ ಆದಾಗ ಲೋಕತ್ರಯಂ ಪ್ರವ್ಯಥಿತಂ ಮುಂದೆ ಬರುತ್ತೆ. ಮೂರು ಲೋಕದವರು ಗಾಬರಿಯಾಗಿದ್ದು ನೋಡಿ ಅಂತ. ಮೂರು ಲೋಕದಲ್ಲಿ ಇರತಕ್ಕಂತಹ ಸಮಸ್ತ ಪುಣ್ಯ ಜೀವಿಗಳಿಗೂ ದರ್ಶನ ಆಗಿದೆ. ಇದೊಂದು ವಿಚಿತ್ರ ವಿಶ್ವರೂಪ ದರ್ಶನ. ಆದ್ದರಿಂದ ಇವನಿಗೂ ಆಗಿಬಿಟ್ಟಿದೆ. ಆದರೆ ಒಬ್ಬೊಬ್ಬರಿಗೆ ಅವರವರಿಗೆ ಎಷ್ಟೆಷ್ಟು ಕಾಣಬೇಕೋ ಅಷ್ಟಷ್ಟೇ ಕಾಣೋದು. ಅರ್ಜುನನಿಗೆ ಕಂಡಷ್ಟೇ ಸಂಜಯನಿಗೆ ಕಾಣಲಿಲ್ಲ, ಸಂಜಯನಿಗೆ ಕಂಡಷ್ಟೇ ಉಳಿದವರಿಗೆ ಕಾಣಲಿಲ್ಲ. ಅರ್ಜುನನಿಗೆ ಕಂಡಷ್ಟೇ ಇಂದ್ರನಿಗೂ ಕಂಡಿದೆ. ಅಲ್ಲಿ ಅರ್ಜುನನಿಗೆ ಕಂಡಕ್ಕಿಂತ ಹೆಚ್ಚು ಭೀಮಾದಿಗಳಿಗೆ ಕಂಡಿದೆ. ಆದರೆ ಯಾರ್ಯಾರಿಗೆ ಎಷ್ಟು ಕಾಣಬೇಕೋ ಅವರವರಿಗೆ ಅಷ್ಟಷ್ಟು. ಅವನು ಹೇಳ್ತಾನೆ, ಸಂಜಯ ಅರ್ಜುನ ಕಂಡದ್ದು ಅವನ ಗಮನಕ್ಕೆ ಬಂದದ್ದು, ಸಂಜಯನ ಗಮನಕ್ಕೆ ಬಾರದ ಅರ್ಜುನನ ಎಕ್ಸ್ಕ್ಲೂಸಿವ್ ಆಗಿರತಕ್ಕಂಥ ಅನುಭೂತಿಗಳನ್ನು ಸಂಜಯನು ಹೇಳುವುದು ಸಾಧ್ಯ ಇಲ್ಲ. ಆದರೆ ಸಂಜಯನ ಗಮನಕ್ಕೆ ಬಂದು ಹೇಳ್ತಾನೆ, ಅರ್ಜುನ ಕಂಡ. ಏನು ಕಂಡ? ತತ್ರ ಏಕಸ್ಥಂ ಜಗತ್ಕೃಷ್ಣಂ. ಬರೇ ಭಗವಂತ, ಎಲ್ಲಿ ನೋಡಿದರೂ ಭಗವಂತ. ಯಾಕಂದ್ರೆ ನಾನು ನಿನ್ನೆ ಹೇಳಿದೆ, ಒಬ್ಬೊಬ್ಬ ಸೈನಿಕನ ಬದಲು ಆ ಸೈನಿಕನ ಒಳಗಿರತಕ್ಕ ಭಗವಂತನೇ ಕಾಣ್ತಾ ಇದ್ದಾನೆ. ಸಾವಿರ ಸಾವಿರ ತಲೆಗಳು, ಸಾವಿರ ಸಾವಿರ ಕಣ್ಣುಗಳು, ಎಲ್ಲಿ ನೋಡಿದರಲ್ಲಿ ಭಗವಂತನ ರೂಪ. ಇಷ್ಟೇ ಅಲ್ಲ, ಅಲ್ಲಿ ಇರತಕ್ಕಂತಹ ಜನರ ಬದಲಿಗೆ ಭಗವಂತ ಕಂಡ. ಎಲ್ಲಿ ಮೇಲೆ ನೋಡಿದರೆ ಭಗವಂತ, ಕೆಳಗೆ ನೋಡಿದರೆ ಭಗವಂತ, ಅತ್ತ ನೋಡಿದರೆ ಭಗವಂತ, ಇತ್ತ ನೋಡಿದರೆ ಭಗವಂತ. ಅಷ್ಟೇ ಅಲ್ಲ, ಭಗವಂತನನ್ನು ಮತ್ತೆ ಕಣ್ಬಿಟ್ಟು ನೋಡಿದರೆ ಭಗವಂತನ ಒಳಗೆ ದ ಎಂಟೈರ್ ಯೂನಿವರ್ಸ್ ಈಸ್ ದ್ಯಾರ್ ಇನ್ ಹಿಮ್ ಅಂತ. ಭಗವಂತನ ಒಳಗೆ ಇಡೀ ವಿಶ್ವ ಕಾಣ್ತಾ ಇದೆ. ಯಶೋದೆಗೆ ಭಗವಂತನ ಬಾಯಿಯಲ್ಲಿ ವಿಶ್ವ ಕಂಡಿತು. ವಿಶ್ವ ಕಂಡದ್ದಲ್ಲ, ಅವಳಿಗೆ ಆಶ್ಚರ್ಯ ಆದ ಇಡೀ ವಿಶ್ವ ಕಂಡದ್ದಲ್ಲ, ಅದರ ಒಳಗೆ ಅವಳಿಗೆ ಗೋಕುಲ ಕಾಣುತ್ತೆ. ಅದರೊಳಗೆ ತಾನು ಕಾಣ್ತಾಳೆ. ಅರೆ, ಇವನು ಬಾಯಿಯೊಳಗೆ ನಾನು ನಿಂತಿದ್ದ ಗೋಕುಲ, ನಾನು ಎಲ್ಲ ಕಾಣ್ತಾ ಇದ್ದೇನೆ. ಹಾಗೆ ಇವನ ಇಡೀ ವಿಶ್ವ ಈ 18 ಅಕ್ಷೋಹಿಣಿ ಸೇನೆ, ಇವನು ನೋಡುವವನು ಅದರೊಳಗೆ ಕಾಣ್ತಾ. ಅರ್ಜುನ, ಸಂಜಯನಿಗೆ ಸಂಜಯ ಅಲ್ಲಿ ಕಾಣ್ತಾ ಇದ್ದಾನೆ, ಅರ್ಜುನನಿಗೆ ಅರ್ಜುನ ಅಲ್ಲಿ ಕಾಣ್ತಾ ಇದ್ದಾನೆ. 18 ಅಕ್ಷೋಹಿಣಿ ಸೇನೆ ಎಲ್ಲ ಕಾಣ್ತಾ ಇದೆ. ಎಲ್ಲಿಂದರೆ ಭಗವಂತನ ದೇಹದ ಒಳಗೆ. ತತ್ರ ಏಕಸ್ಥಂ ಜಗತ್ಕೃಷ್ಣಂ. ಅಂದರೆ ಎಲ್ಲ ಏನೋ ಈ ಕೆಲವು ಬೇಡವಾದ ವಸ್ತುಗಳನ್ನು ನಾವು ಮನೆಯಲ್ಲಿ ಒಂದು ಕೋಣೆಯಲ್ಲಿ ಡಂಪ್ ಮಾಡ್ತೇವಲ್ಲ, ಅದಕ್ಕೆ ಡಂಪ್ ಮಾಡಿ ಹಾಗೆ ಏನೋ ಬೇಡವಾದ್ದೆಲ್ಲ ಡಂಪ್ ಮಾಡಿದ ಹಾಗೆ ಇಡೀ ಜಗತ್ತು ಕೂಡ ಅಲ್ಲಿ ಡಂಪ್ ಆದ ಹಾಗೆ ಕಾಣುತ್ತಾ ಇಲ್ಲ. ಪ್ರವಿಭಕ್ತಂ ಅನೇಕಧಾ. ಎಷ್ಟು ವಿಭಾಗಗಳಿವೆ ಪ್ರಪಂಚದಲ್ಲಿ, ಎಷ್ಟು ವೈವಿಧ್ಯ ಇದೆ, ಅಷ್ಟು ವೈವಿಧ್ಯವೂ ಬೇರೆ ಬೇರೆಯಾಗಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವನ ದೇಹದೊಳಗೆ. ಪ್ರವಿಭಕ್ತಂ, ಬೇರೆ ಬೇರೆಯಾಗಿ, ಒಟ್ಟು ಏನೋ ಒಂದು ರಾಶಿ ಹಾಕಿದ ಹಾಗಲ್ಲ. ಪ್ರತಿಯೊಂದು ಬೇರೆ, ಹೊರಗಿನಿಂದ ಕಾಣುವಾಗ ಎಷ್ಟು ಸ್ಪಷ್ಟವೋ ಅದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ. ಅದು ಹೇಗೆ ಕಾಣೋದು ಅಂತ ಒಂದು ಸಂಗತಿ ನಿಮಗೆ ಹೇಳ್ತೇನೆ ನಾನು. ಅಲ್ಲ, ಅದು ಒಂದು ಭಗವಂತನ ರೂಪ, ಅದರೊಳಗೆ ಇಡೀ ವಿಶ್ವ ಕಾಣೋದು ಹೇಗೆ ಅಂತ ಒಂದು ಸಂಗತಿ ಏನು ಅಂದರೆ, ಒಳಗಿನ ಪ್ರಪಂಚ ಅಂದರೆ ಇಷ್ಟು ಅದ್ಭುತವಾಗಿದೆ. ಧ್ಯಾನದಲ್ಲಿ ಒಬ್ಬ ಧ್ಯಾನಕ್ಕೆ ಕೂತವ ಒಳಗಿನಿಂದ ಎಲ್ಲವನ್ನೂ ಕಾಣ್ತಾನೆ. ಏನನ್ನು ಕಾಣಬಹುದು ಅವನು. ಅಲ್ಲಿ ಭಗವಂತನನ್ನು ಕಾಣಬಹುದು, ಅಲ್ಲಿ ಇಡೀ ವಿಶ್ವವನ್ನು ಕಾಣಬಹುದು. ಇದು ಹೊರಗಿನ ವಿಶ್ವರೂಪ ಬಿಡಿ. ಮೆಡಿಟೇಷನ್ನಲ್ಲಿ ಕಾಣುವುದು ಎಲ್ಲಿ? ಅದು ಒಂದು ಸಾಮಾನ್ಯವಾಗಿ
ಹೃದಯದಲ್ಲಿ, ಭ್ರೂಮಧ್ಯದಲ್ಲಿ ಅಥವಾ ಆಜ್ಞಾಚಕ್ರದಲ್ಲಿ ಒಳಗಿನ ವಿಷನ್ಸು ಕಾಣುತ್ತೆ. ಕನಸು, ಧ್ಯಾನ ಬಿಡಿ, ಕನಸು ಕಾಣುವುದು ಎಲ್ಲಿ ಗೊತ್ತಾ? ಕನಸು ಕಾಣತಕ್ಕಂಥದ್ದು ನಮ್ಮ ಕಂಠದಲ್ಲಿರತಕ್ಕಂಥ ವಿಶುದ್ಧಿ ಚಕ್ರ, ಆ ಕಿರಿನಾಲಿಗೆಯ ತುದಿಯ ಒಂದು ಸೂಜಿ ಮೊನೆಯಂಥ ಸ್ಪೇಸಿನ ಸ್ಕ್ರೀನ್ನಲ್ಲಿ ಕನಸು ಕಾಣೋದು. ಏನೆಲ್ಲ ಕಾಣುತ್ತೆ? ಎಲ್ಲ ಬೆಂಗಳೂರು ಎಲ್ಲ ಕಾಣುತ್ತೆ. ಅಲ್ಲಿ ಎಷ್ಟು ದೊಡ್ಡದು? ಬೆಂಗಳೂರು ಅಷ್ಟು ದೊಡ್ಡದು ಉಂಟದು ಕಾಣೋ ಜಾಗ ಇಲ್ಲ. ಅಲ್ಲಿ ಕಾಣುವುದು ಎಲ್ಲ ಬೆಂಗಳೂರೆಲ್ಲ ಕಾಣುತ್ತೆ. ಏನು ಬೇಕಾದ್ರೆ ನಾವು ಈ ಪ್ರಪಂಚದ ಯಾವ ಭಾಗವೂ ಕಾಣಬಹುದು, ದೇಶ ವಿದೇಶಗಳು ಕಾಣಬಹುದು. ಕಾಣುವುದು ಎಲ್ಲಿಂದರೆ ಒಂದು ಸೂಜಿ ಮನೆಯ ತುದಿ, ಅಂಥ ಒಂದು ಸೂಕ್ಷ್ಮವಾದ ಸ್ಕ್ರೀನ್ ಇದೆ, ಜಾಗ, ಆಜ್ಞಾಚಕ್ರ ಅಂತ ಏನು ಹೇಳ್ತಾರೆ ಸ್ಪಿರಿಚುವಲ್ ಸೆಂಟರ್ನಲ್ಲಿ, ಅದರಲ್ಲಿ ಕಾಣುವುದು. ಅದು ಯಾಕಪ್ಪ? ನಮ್ಮ ಟಿ ವಿಯಲ್ಲಿ ಕಾಣೋಲ್ವಾ ಸ್ಕೈ ಸ್ಕ್ರೇಪರ್ಸು? ಅದು 130 ಮಾಳಿಗೆ ಇದ್ದಂಥ ಅಮೇರಿಕದ ಕಟ್ಟಡ ಉರುಳಿ ಬಿದ್ದದ್ದು. ಅದು ಉರುಳಿ ಬೀಳುವ ಮುಂಚೆ ಅದು 130 ಕಟ್ಟಡ ಇಷ್ಟೇ 9, 10 ಇಂಚು, 12 ಇಂಚು, 18 ಇಂಚು, 27 ಇಂಚಿನಂತಹ ಟಿ ವಿಯಲ್ಲಿ ಕಾಣ್ತಿತ್ತಲ್ಲ. ಅಂದರೆ ಅದು ಒಳಗಿನ ಪ್ರಪಂಚದಲ್ಲಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ಸ್ಪೇಸ್ನಲ್ಲಿ ಇಡೀ ವಿಶ್ವವನ್ನು ಕಾಣಬಹುದು. ನಮ್ಮೊಳಗೆ ನಾವು ಇಡೀ ವಿಶ್ವ ಕಾಣಬಹುದು, ಭಗವಂತನಲ್ಲಿ ಕಾಣುವುದು. ಅಘಟಿತ ಘಟನಾ ಸಮರ್ಥ ಭಗವಂತನ ಹೇಗೆ ಕಂಡಿತು ಅಂದರೆ ಅದಕ್ಕೆ ನಮ್ಮ ದಡ್ಡತನ ಅಷ್ಟೇ ಆ ಪ್ರಶ್ನೆಯಲ್ಲಿ ಹಿಂದೆ ಇರುವುದು, ಇನ್ನೇನೂ ಅಲ್ಲ. ಯಾಕೆಂದರೆ ಅವು ಒಂದು ಅಚಿಂತ್ಯವಾದ ಶಕ್ತಿ. ಒಂದು ಮಾತು ಹೇಳ್ತಾರೆ ಪ್ರಾಚೀನರು, ಅದೇ ದೇವರ ವಿಷಯದಲ್ಲಿ ನಿನ್ನ ಲಾಜಿಕ್ಕು ತರಬೇಡ ಅಂತ. ನಿನ್ನ ಲಾಜಿಕ್ಕಿಗೆ ಬದ್ಧ ಅಲ್ಲ ಭಗವಂತ, ಅವನು ಈಸ್ ಬಿಯಾಂಡ್ ಆಲ್. ನಿಮ್ಮ ಲಾಜಿಕ್ಕಿನಿಂದ ಆಚೆಗೆ ಇರತಕ್ಕಂಥ ಅದೊಂದು ಅಚಿಂತ್ಯ ಶಕ್ತಿಯನ್ನು ನೀವು ಲಾಜಿಕ್ಕಿನ ಒಂದು ಸೀಮೆಯ ಒಳಗೆ ಕನ್ಕ್ಲೂಡ್ ಮಾಡಲಿಕ್ಕೆ ಹೋಗಬೇಡಿ. ಅಚಿಂತ್ಯಾ ಖಲು ಯೇ ಭಾವಾಹ ನತಾನ್ನ ತರ್ಕೇಣ ಯೋಜಯೇತ್. ಆದ್ದರಿಂದ ಹೇಗೆ ಖಂಡಿತ ಅನ್ನೋ ಪ್ರಶ್ನೆ ಇಲ್ಲ, ನಿನ್ನೊಳಗೆ ಕಾಣುತ್ತೆ. ಧ್ಯಾನದಲ್ಲಿ ಒಂದು ಸೂಜಿಯ ಮೊನೆಯಷ್ಟು ಜಾಗದಲ್ಲಿ ಇಡೀ ವಿಶ್ವ ಕಾಣಬಹುದು, ಕನಸಿನಲ್ಲಿ ಇಡೀ ಪ್ರಪಂಚ ಕಾಣಬಹುದು. ಟಿ ವಿಯೊಳಗೆ ಇಡೀ ಮೈಲುಗಟ್ಟಲೆ ದೂರದ ವಿಮಾನ, ಪ್ಲೇನು, 400-500 ಜನ ಕೂತ್ಕೊಳ್ಳೋ ಪ್ಲೇನು ಟಿ ವಿಯಲ್ಲಿ ಕಾಣಬಹುದು. ಹಾಗೆ ಭಗವಂತನೊಳಗೆ ಇಡೀ ವಿಶ್ವ ಕಾಣುವುದು ಅಂದರೆ ಒಂದು ದೊಡ್ಡ ಸಂಗತಿ ಅಲ್ಲ. ಧ್ಯಾನದಲ್ಲಿ ನಮ್ಮೊಳಗೆ ಕಾಣುತ್ತೆ. ಅದರಿಂದ ಪ್ರವಿಭಕ್ತಂ ಅನೇಕಧಾ ತತ್ರ ಏಕಸ್ಥಂ ಜಗತ್ ಕೃಷ್ಣಂ. ಇಡೀ ವಿಶ್ವ ಒಂದು ಕಡೆ ಬಂದು ನಿದೆ. ಆದರೆ ಒಂದು ಕಡೆ ಅಂದರೆ ರಾಶಿ ಬಿದ್ದ ಹಾಗಿಲ್ಲ. ಹೊರಗಿನ ಪ್ರಪಂಚದಲ್ಲಿ ಹೇಗೆ ಬೇರೆ 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 ಬೇರೆಯಾಗಿ ನಾವು ಗುರುತಿಸಬಲ್ಲೆವೋ ಹಾಗೆಯೇ ಪ್ರತ್ಯೇಕವಾಗಿ ಅನೇಕ ವಿಧವಾಗಿ ಬೇರೆ 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 ಮುಖದಿಂದ ಒಳಗೆ ಕಾಣ್ತಾ ಇದೆ. ಹೊರಗೆ ಪ್ರಪಂಚ ಅಷ್ಟೇ ಸ್ಪಷ್ಟವಾಗಿ. ಅದನ್ನು ಅಪಶ್ಯತ್ ದೇವದೇವಸ್ಯ ಶರೀರೇ ಪಾಂಡವಸ್ತದ. ಆಗ ನೋಡಿದ ಅರ್ಜುನ ಎಲ್ಲಿ? ದೇವದೇವಸ್ಯ ಶರೀರೇ. ಎಲ್ಲಿ ನೋಡಿದರಲ್ಲೂ ಭಗವಂತನ ಶರೀರ. ಆ ಶರೀರದೊಳಗೆ ಎಲ್ಲಿ ನೋಡಿದರೂ ಅನಂತ ವಿಶ್ವ. ದೇವದೇವಸ್ಯ ಶರೀರೇ, ಭಗವಂತನ ಶರೀರದಲ್ಲಿ ಅಪಶ್ಯತ್ ಕಂಡ. ಯಾರು? ಪಾಂಡವ. ಭಗವಂತನನ್ನು ದೇವದೇವ ಅಂತ ಶಬ್ದ ಬಳಸಿದರು. ಯಾಕೆಂದರೆ ಇದು ಇಡೀ ವಿಶ್ವವನ್ನು ಅರ್ಜುನನಿಗೆ ತನ್ನ ವಿಶ್ವರೂಪ ದರ್ಶನದಲ್ಲಿ ಕಾಣಿಸಿದಂಥ ಒಂದು ಕ್ರಿಯೆ ಉಂಟಲ್ಲ, ಅದು ಏನು ಅಂತಂದರೆ ಅದು ದೇವದೇವಸ್ಯ. ಭಗವಂತನ ದೇವ ಅಂತಂದರೆ ಏನು? ನಾನು ನಿನ್ನೆ ಹೇಳಿದ್ದೆ, ದೇವ ಅಂತನ್ನುವ ಶಬ್ದಕ್ಕೆ ದೇವು ಕ್ರೀಡಾಯಾಮ್. ಭಗವಂತನ ಒಂದು ಲೀಲೆ, ಬರೇ ಒಂದು ಆಟ. ಅದಕ್ಕೇನು ಪರಿಶ್ರಮ ಪೂರ್ವಕವಾಗಿ ಕಷ್ಟಪಟ್ಟು ಇಂಥ ವಿಶ್ವರೂಪವನ್ನು ಧಾರಣೆ ಮಾಡಿ ಬಂದದ್ದಲ್ಲ. ಸಹಜವಾಗಿ ಆದದ್ದೇನೆಂದರೆ, ಸಹಜವಾಗಿ ಅನಂತ ವಿಶ್ವದಲ್ಲಿ ಅನಂತ ರೂಪದಿಂದ ಭಗವಂತ ಅನಂತ ಕಾಲದಲ್ಲಿ ತುಂಬಿಕೊಂಡಿದ್ದಾನೆ. ಅದನ್ನು ಕಾಣುವ ಕಣ್ಣು ಕೊಟ್ಟದ್ದಷ್ಟು. ಅವನು ಏನೂ ಮಾಡಲಿಲ್ಲ. ಭಗವಂತ ಏನೇನೂ ಮಾಡಿಲ್ಲ, ಏನೂ ರೂಪ ಧಾರಣೆ ಮಾಡಲಿಲ್ಲ, ತನ್ನ ರೂಪದಲ್ಲಿ ಬದಲಾವಣೆ ಮಾಡಲಿಲ್ಲ. ಇವನಿಗೆ ತೋರಿಸಲಿಕ್ಕೋಸ್ಕರ ಏನು ಇತ್ತೋ ಅದನ್ನು ಕಾಣುವ ಕಣ್ಣು ಕೊಟ್ಟ ಅಷ್ಟೇ. ಆದ್ದರಿಂದ ಅದು ಭಗವಂತನ ಅನಂತ ಲೀಲೆಗಳ ಒಂದು ಕ್ರಿಯೆ ಅಷ್ಟೇ. ದೇವದೇವಸ್ಯ ಅಂದರೆ ಲೀಲೆ ಆಡತಕ್ಕಂಥ ದೇವತೆಗಳಿಗೂ ಲೀಲೆ, ದೇವತೆಗಳಿಗೂ ಲೀಲೆ ಆಡತಕ್ಕಂಥ ಲೀಲೆಯ ಲೀಲೆ. ಅದು ಮಹಾಲೀಲಾ ಸ್ವರೂಪನಾದ ಭಗವಂತ ಇದ್ದದ್ದನ್ನು ಇವನಿಗೆ ತೋರಿಸಿದ ಅಷ್ಟೇ. ಯಾವುದು ಹೊಸತಾಗಿ ಅರ್ಜುನನಿಗೋಸ್ಕರ ಸೃಷ್ಟಿ ಮಾಡಿದ್ದಲ್ಲ. ಈ ಪ್ರಪಂಚದಲ್ಲಿ ಅನಂತ ರೂಪದಿಂದ ಈಗ ಆಕಾಶ ಎಲ್ಲ ಕಡೆ ಇದ್ದ ಹಾಗೆ ಭಗವಂತ ಎಲ್ಲ ಕಡೆ ಇದ್ದಾನೆ. ಕಾಣುವುದಿಲ್ಲ, ಕಾಣುವಂತೆ ಮಾಡಿದ, ಇಷ್ಟೇ ಆದದ್ದು. ಹೊಸತು ಏನೂ ನಡೆಯಲಿಲ್ಲ. ಅರ್ಜುನನಿಗೆ ಅಪಶ್ಯತ್ ಕಂಡ, ಅವನು ಭಗವಂತ ಕಾಣುವ ಕಣ್ಣು ಕೊಟ್ಟ ಅಷ್ಟೇ. ಅಪಶ್ಯತ್ ದೇವದೇವಸ್ಯ ಶರೀರೇ. ಯಾರು ಕಂಡ? ಪಾಂಡವ. ಇದು ಬಹಳ ಮಹತ್ವದ ನಿನ್ನೆ ಬಂದಂಥ ಶಬ್ದ
ಪಾರ್ಥ ಅಂತ. ಇವತ್ತು ಪಾಂಡವ ಅನ್ನೋ ಶಬ್ದವನ್ನು ಬಳಸ್ತಾರೆ. ಪಾಂಡವ ಅಂತಂದರೆ ಪಾಂಡುವಿನ ಮಗ, ಅರ್ಜುನನಾಗುವಾಗ ಪಾಂಡುವಿನ ಮಗ. ಆದರೆ ಎಲ್ಲರೂ ಕೂಡ ಭಗವಂತನ ವಿಶ್ವರೂಪವನ್ನು ಕಾಣಬೇಕಾಗಿದ್ದರೆ ಪಾಂಡವರಾಗಬೇಕು. ಅಂದರೆ ಪಾಂಡುವರ್ಣಕ್ಕೆ ಪಾಂಡುವಿಗೆ ಅಲ್ಲ, ಪಾಂಡುವರ್ಣಕ್ಕೆ ಸಂಬಂಧಪಟ್ಟವರು ಪಾಂಡವರು, ಪಾಂಡುವರ್ಣಕ್ಕೆ ಸಂಬಂಧಪಟ್ಟವರಾಗಬೇಕು. ಪಾಂಡುವರ್ಣಕ್ಕೆ ಸಂಬಂಧಪಡುವುದು ಅಂದರೆ ಏನು? ನಿನ್ನೆ ನಾನು ಫಿಸಿಕಲ್ ಆರ ನಮ್ಮ ದೇಹದ ಬಣ್ಣಗಳ ಬಗ್ಗೆ ಹೇಳಿದೆ. ಬಣ್ಣಗಳಿಗೆ ಕಲರ್ಸ್ ಹ್ಯಾವ್ ಮೀನಿಂಗ್ ಅಂತ. ಆ ಅರ್ಥ ಒಂದು ಬಿಳಿ ಅನ್ನೋದರ ಅರ್ಥ ಏನು ಹೇಳಿ? ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ, ಕೆಂಪು ಬಣ್ಣದ ಆಡು, ಬಿಳಿ ಬಣ್ಣದ ಆಡು, ಕಪ್ಪು ಬಣ್ಣದ ಆಡು ಅಂದರೆ ಸತ್ವ ರಜಸ್ತಮೋ ಗುಣಗಳು. ಬಿಳಿ ಅಂದರೆ ಸತ್ವಗುಣ, ಅಂದರೆ ಪ್ಯೂರಿಟಿ, ಸ್ವಚ್ಛತೆ. ಯಾರು ಮನಸ್ಸು ಸ್ವಚ್ಛವಾಗಿ ಸಾತ್ವಿಕ ಗುಣ ಪ್ರವೃದ್ಧವಾಗಿದೆ ಅಂಥವರಿಗೆ ಮಾತ್ರವೇ ಭಗವಂತನ ರೂಪ ಕಾಣುತ್ತೆ. ಅಂಥವರಿಗೆ ಕಾಣುತ್ತೆ ಅಂತ ನಿಯಮೇ ಇಲ್ಲ, ಅಂಥವರಿಗೆ ಮಾತ್ರ ಕಾಣುತ್ತೆ. ಅಂಥವರಿಗೆಲ್ಲ ಕಾಣುತ್ತೆ ಅಂತ ನಿಯಮ ಇಲ್ಲ, ಅಂಥವರಿಗೆ ಮಾತ್ರ. ಹಾಗಾಗಿ ಅಲ್ಲಿ ಯಾರು ಯಾರು ಈ ಪಾಂಡು ಗುಣಕ್ಕೆ ಸಂಬಂಧಪಟ್ಟವರೋ ಅವರೆಲ್ಲರಿಗೂ ಭಗವಂತ ದರ್ಶನ ಕೊಟ್ಟ. ಬರೀ ಪಾಂಡವ ಒಬ್ಬನೇ ಅಲ್ಲ. ಯಾಕೆಂದರೆ ಪಾಂಡವ ಶಬ್ದಕ್ಕೆ ಪಾಂಡು ಗುಣ ಯಾರಲ್ಲಿ ಸತ್ವಗುಣ, ಬೆಳ್ಳಗಿನ ಗುಣ, ನಾವು ಬೆಳ್ಳಗೆ ಇದ್ದರೆ ಭಗವಂತ ಕಾಣಿಸ್ತಾನೆ. ನಮ್ಮಲ್ಲಿ ಕೆಂಪು ಕಪ್ಪು ಇದ್ದರೆ ಭಗವಂತ ಕಾಣಿಸಲ್ಲ. ರಜಸ್ಸು ತಮಸ್ಸು ತುಂಬಿಬಿಟ್ರೆ ಅದನ್ನ ಮನಸ್ಸು ಸತ್ವದಿಂದ ಸ್ವಚ್ಛವಾದ ಮನಸ್ಸು ಇದ್ದವರಿಗೆ ಎಲ್ಲರಿಗೂ ಪಾಂಡವ ಅಂದರೆ ಸ್ವಚ್ಛವಾದ ಮನಸ್ಸು, ಸತ್ವಗುಣದಿಂದ ಸ್ವಚ್ಛವಾದ ಬಿಳಿ ಮನಸ್ಸುಳ್ಳವರು. ಕಪ್ಪು ಮನಸ್ಸು ಇರಬಾರದು, ಕೆಂಪು ಮನಸ್ಸು ಇರಬಾರದು, ಬಿಳಿ ಮನಸ್ಸು ಇರಬೇಕು. ಕಂಡಾಗ ಏನಾಯಿತು ಹೇಳ್ತಾನೆ, ಇವನಿಗೆ ಆಶ್ಚರ್ಯ ಆಯಿತು ಅಷ್ಟೇ ಅಲ್ಲ, ತತಃ ಸಹ ವಿಸ್ಮಯಾವಿಷ್ಟ ಹೃಷ್ಟ ರೋಮಾ ಧನಂಜಯ. ತತಃ ಸಹ ವಿಸ್ಮಯಾವಿಷ್ಟ. ಏನು ಹೇಳೋದು? ಇದ್ದದ್ದು ಗೊತ್ತಿಲ್ಲದೆ ಇದ್ದದ್ದನ್ನು ನೋಡಿದಾಗ ಆಶ್ಚರ್ಯ. ಭಗವಂತ ಕೃಷ್ಣ ಅಂದರೆ ನಮ್ಮ ಸೋದರತೆ ಮಗ, ನಮ್ಮ ಗಾಡಿ ಹೊಡೆಯುವ, ಇಷ್ಟು ಗೊತ್ತಿತ್ತು. ಈಗ ನೋಡಿದರೆ ಇವನು ಭಾರಿ ಕಾರ್ಬಾರ, ಇವನದ್ದು ಎಲ್ಲಿ ನೋಡಿದ್ರು ಇವನೇ. ಇದು ಏನು ವಿಚಿತ್ರ, ಎಲ್ಲಿ ನೋಡಿದರೆ ಅಲ್ಲಿ ಕೃಷ್ಣ, ಎಲ್ಲಿ ನೋಡಿದರೂ ಅಲ್ಲಿ ಕೃಷ್ಣನ ಒಳಗೆ ಇಡೀ ವಿಶ್ವ. ಈ ವಿಷನ್ನೇ ಅದ್ಭುತ ಆಗೋಯ್ತು. ಅದರಿಂದ ಅವನಿಗೆ ವಿಸ್ಮಯಾವಿಷ್ಟ ಅಂತ. ಆಶ್ಚರ್ಯದಿಂದ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಹೃಷ್ಟ ರೋಮ, ಅದನ್ನು ನೋಡಿದ ಆಶ್ಚರ್ಯದಿಂದ, ನೋಡಿದ ಆನಂದದಿಂದ ಮೈಯಲ್ಲಿ ರೋಮಗಳೆಲ್ಲ ನಿಗುರಿ ನಿಂತವಂತೆ. ಯಾವುದಾದ್ರೂ ಒಂದು ಅತ್ಯದ್ಭುತವಾದ ಅನುಭವ ಆದಾಗ, ತುಂಬ ಭಯವಾದಾಗ, ತುಂಬ ಆಶ್ಚರ್ಯ ಆದಾಗ, ತುಂಬ ಸಂತೋಷ ಆದಾಗ ರೋಮ ನೆಟ್ಟಗೆ ನಿಲ್ಲುತ್ತೆ. ಅದು ಎಲ್ಲವೂ ಆಗಿದೆ ಅವನಿಗೆ, ತುಂಬ ಆಶ್ಚರ್ಯ ಆಗಿದೆ. ಇದನ್ನು ನೋಡಿ ಹೆದರಿ ಬಿಟ್ಟಿದ್ದಾನೆ. ಅವ್ರು ಹೇಳ್ತಾರೆ, ಲೋಕ ಉಪಸಂಹಾರ ಮಾಡು, ನನಗೆ ನೋಡ್ಲಿಕ್ಕಾಗೋಲ್ಲ ಇದನ್ನು, ಸಾಕು ನನಗೆ ನಿನ್ನ ನಿಜವಾದ ಕೃಷ್ಣ ಸಾಕು, ನನಗೆ ಈ ವಿಶ್ವರೂಪದ ಕೃಷ್ಣ ನೋಡಲಾರೆ ಅಂತಾನೆ. ನೋಡಿ ಗಾಬರಿ ಆಗಿಬಿಟ್ಟಿದೆ. ಆದ್ದರಿಂದ ಆಶ್ಚರ್ಯ ಆಗಿದೆ, ಭಗವಂತನ ಈ ಅದ್ಭುತ ಲೀಲೆ ಕಂಡು ಆನಂದ ಆಗಿದೆ, ಅದರ ಜೊತೆಗೆ ಗಾಬರಿ ಆಗಿಬಿಟ್ಟಿದೆ. ಇದು ಎಲ್ಲವೂ ರೋಮಾಂಚಕ್ಕೆ ಕಾರಣ. ಇದು ಮೂರು ಒಟ್ಟಿಗೆ ಬಂದುಬಿಟ್ರೆ ಎಷ್ಟು ರೋಮಾಂಚ ಆಗ್ಬೇಕು ಹೇಳ್ರಿ. ಹೃಷ್ಟ ರೋಮ, ಅದ್ಭುತ, ವಿಸ್ಮಯಾವಿಷ್ಟ, ಆನಂದ, ಆಶ್ಚರ್ಯ ಮತ್ತು ದಿಗಿಲು, ಇದು ಎಲ್ಲ ಸೇರಿ ಹೃಷ್ಟರೋಮ, ರೋಮಾಂಚಿತನಾಗಿ ನಿಂತುಬಿಟ್ಟಂತೆ. ಯಾರು? ಧನಂಜಯ. ಮತ್ತೆ ನೋಡಿ, ಮೊದಲು ಪಾರ್ಥ ಅಂದರು, ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಶಬ್ದ ಕೊಡ್ತಾ ಹೋಗ್ತಾರೆ ಅರ್ಜುನನಿಗೆ. ಪಾರ್ಥನಾಗಿದ್ದವ ಪಾಂಡವ ಆದ, ಈಗ ಅವನು ಧನಂಜಯ ಆದ. ಒಂದು ತಮಾಷೆ, ಈ ಮೊದಲು ಧನಂಜಯ ಅಂತ ಹೆಸರಿತ್ತು ಅವನಿಗೆ, ಧನವನ್ನು ಗೆದ್ದವ ಅಂತ. ಯಾವುದು ನಿಜವಾದ ಧನಂಜಯ ಆದದ್ದು ಭಗವಂತನನ್ನು ಕಂಡ ಮೇಲೆ. ಈ ಭಗವಂತನ ಏನು ವಿಷನ್ ಆಯಿತು ಸಾಕ್ಷಾತ್ಕಾರ, ಆಗ ನಿಜವಾದ ಧನಂಜಯ. ಅದಕ್ಕಿಂತ ಹಿಂದೆ ಯಾವ ಯಾವುದೋ ಅರಮನೆಯ ರಾಜರುಗಳನ್ನು ಸೋಲಿಸಿ ರಾಜ್ಯದ ಸಂಪತ್ತನ್ನು ಗೆದ್ದು ಬಂದ ಧನಂಜಯ ನಿಜವಾದ ಧನಂಜಯ ಅಲ್ಲ. ನಿಜವಾದ ಸಂಪತ್ತು ಅಂದರೆ ಭಗವಂತನ ಸಾಕ್ಷಾತ್ಕಾರ. ಯಾವಾಗ ಭಗವಂತನ ವಿಶ್ವರೂಪವನ್ನು ಕಂಡನೋ ಆಗ ನಿಜವಾದ ಧನವನ್ನು ಪಡೆದ. ಸಂಪತ್ತು ಅಂದರೆ ಭಗವಂತನ ಅರಿವೇ ಸಂಪತ್ತು. ಆದ್ದರಿಂದ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಎಲ್ಲೆಲ್ಲೋ ದುಡ್ಡಿಟ್ಟು ಹೋಯಿತು ಅಂತ. ಭಗವಂತನ ಕಡೆಗೆ ಎಚ್ಚರ ಇದ್ದವರಿಗೆ ದುಡ್ಡು ಹೋಯ್ತಲ್ಲಪ್ಪೋ ತಲೆ ಬಿಸಿ ಆಗೋಲ್ಲ. ಯಾಕೆಂದರೆ ಹೋಗಬೇಕಾದ್ದು ಹೋಯ್ತು ಅಷ್ಟೇ, ಆನಂದವಾಗಿದ್ದು ಬಿಡೋಣ. ಅದು ಹೋದದ್ದು ರಗಳೆ ಹೋಯ್ತು ಅಂತ ಆನಂದವಾಗಿದ್ದು ಬಿಡೋಣ. ನಮಗೆ ಬೇಕಾದದ್ದು ಭಗವದ್ ಅನುಭೂತಿ, ಜ್ಞಾನದ ಸಂಪತ್ತು ಬೇಕಾದದ್ದು.
ಅದು ಹೋದರೆ ತಲೆ ಬಿಸಿ ಮಾಡ್ಕೊ ಅಷ್ಟೇ. ಬೇರೆ ದುಡ್ಡು ಹೋದರೆ ರಗಳೆ ಹೋಯಿತು, ಒಂದಿಷ್ಟು ರಗಳೆ ಅದನ್ನ ರಗಳೆ ಹೋಯಿತು ಅಂತ ನಿಶ್ಚಿಂತೆಯಿಂದ ಇರುವ ಪ್ರಯತ್ನ ಮಾಡಬೇಕು ಅಂತ. ಆಗತ್ತೆ ಅಂತಲ್ಲ, ಬಹಳ ಕಷ್ಟ ಆಗುತ್ತೆ, ನನಗೆ ಗೊತ್ತಿದೆ. ಆದರೆ ಕೃಷ್ಣ ಅದು ಶಾಸ್ತ್ರಕಾರ ಏನು ಹೇಳ್ತಾರೆ ಅಂದರೆ, ದುಡ್ಡು ಹೋದಾಗ ನಿಶ್ಚಿಂತೆಯಿಂದ ಇರಲಿಕ್ಕೆ ಅದೊಂದು ರಗಳೆ. ದುಡ್ಡು ಖರ್ಚಾಗುವುದಕ್ಕೆ ಇರುವುದು, ಪೂಜೆ ಮಾಡಲಿಕ್ಕೆ ಇರುವುದಲ್ಲ. ಆದ್ದರಿಂದ ಅದು ಕಳೆದು ಹೋಯಿತು ಅಂದರೆ, ಖರ್ಚಾದರೆ ದುಃಖ ಪಡ್ತೇವೆ ನಾವು ಅದನ್ನು ಯಾವುದೋ ಒಂದು ಬಂಗಾರದ ಆಭರಣ ಮಾಡಿಸಿ ಮನೆಯಲ್ಲಿ ಮಕ್ಕಳಿಗೋ ಹೆಂಡತಿಗೆ ಮಕ್ಕಳಿಗೆ ಕೊಟ್ಟರೆ, ಅದು ಆಭರಣ ಮಾಡಲಿಕ್ಕೆ 10,000 ರೂಪಾಯಿ ಖರ್ಚಾಯ ಸ್ವಾಮಿ ಆಳೋದಿಲ್ಲ ಯಾರು, ಯಾಕಂದರೆ ಅದನ್ನು ನೋಡಿ ಸಂತೋಷ ಪಡ್ತಾನೆ. ಹಾಗೆಯೇ ಒಟ್ಟಿಗೆ ಅದು ಏನೋ ಒಂದು ರೂಪಾಂತರ ಹೊಂದಿ ನಾಶವಾಗೋದಕ್ಕೆ ಹೊರತು ದುಡ್ಡಾಗಿ ಪೂಜಾರ್ಹ ವಸ್ತು ಅಲ್ಲ. ಅದು ಇನ್ಯಾವುದೋ ನಮಗೆ ಬೇಕಾದ ಭೋಗದ್ರವ್ಯವನ್ನು ಕೊಂಡುಕೊಳ್ಳಿಕ್ಕೆ ಇರುವುದು. ಅದು ವಿನಿಯೋಗ ಆದರೆ ಮಾತ್ರ ಅದಕ್ಕೆ ಮೌಲ್ಯ. ಪೂಜೆ ಮಾಡ್ತಾ ಇಟ್ಟರೆ, ಸರ್ಕ್ಯುಲೇಟ್ ಆಗ್ತಾ ಇದ್ದರೆ ಮಾತ್ರ ತಾನೇ ಪ್ರೊಡಕ್ಟಿವ್ ಆಗುವುದು. ನೀವು ಕೋಣೆಯಲ್ಲಿಟ್ಟು ಪೂಜೆ ಮಾಡಿದರೆ ಅದು ಪ್ರೊಡಕ್ಟಿವೇ ಅಲ್ಲ. ಅದರಿಂದ ದುಡ್ಡಿಗೆ ಬೆಲೆ ಇರುವುದು ಅದು ಸರ್ಕ್ಯುಲೇಷನ್ನಲ್ಲಿ. ಇದು ಸರ್ಕ್ಯುಲೇಟ್ ಆಯ್ತಲ್ಲ, ಸುಮಾರು ಜನರಿಗೆ ಹೋಯ್ತಲ್ಲ, ಯಾರ್ಯಾರಿಗೋ ಸರ್ಕ್ಯುಲೇಟ್ ಆಯಿತು, ನಮಗೆ ಅಷ್ಟು ಪುಣ್ಯ ಬಂತಲ್ಲ, ಯಾರ್ಯಾರಿಗೋ ಸರ್ಕ್ಯುಲೇಟ್ ಆಯಿತು. ಆದ್ದರಿಂದ ಆರಾಮ ಅದನ್ನು ತಲೆ ಬಿಸಿ ಬಿಟ್ಟುಬಿಟ್ಟು ಹೋದದ್ದು ನಮ್ಮದಲ್ಲ, ಇರೋದು ನಮ್ಮದು ಅಂತ ನಿಶ್ಚಿಂತೆಯಿಂದ. ಇದು ಈ ತೃಪ್ತಿ ಮನಸ್ಸಿಗೆ ಬರಬೇಕಾಗಿದ್ದರೆ, ಹೋದ ದುಃಖ ಹೋಗಬೇಕಾಗಿದ್ದರೆ ಭಗವಂತನ ಅರಿವು ಬರಬೇಕು. ಅದು ಸಂಪತ್ತು. ಅದು ಬಂದಾಗ ಇದು ಸಹ್ಯ ಆಗತ್ತೆ, ದುಃಖ ಅನ್ನಿಸುವುದಿಲ್ಲ, ಯಾವತ್ತೂ ದುಃಖ ಅನ್ನಿಸುವುದಿಲ್ಲ. ಜನಕನಿಗೆ ಯಾಕೆ ದುಃಖ ಆಗಲಿಲ್ಲ? ಇಡೀ ಮಿಥಿಲೆಗೆ ಬೆಂಕಿ ಬಿತ್ತು. ಮಿಥಿಲೆಯ ರಾಜಧಾನಿಯಲ್ಲಿ ಬಹುಭಾಗ ಸುಟ್ಟು ಹೋಯಿತು ಜನಕನ ಕಾಲದಲ್ಲಿ. ಇದು ಪುರಾಣದಲ್ಲಿ ಬರತಕ್ಕ ಕಥೆ. ಇವತ್ತು ನಾವು ಎಲ್ಲ ಪೇಪರ್ನಲ್ಲಿ ನೋಡ್ತೇವಲ್ಲ, ಎಷ್ಟೋ 100 ಮನೆಗಳು ಸುಟ್ಟು ಹೋದವು. ಹಾಗೆ ಜನಕನ ಕಾಲದಲ್ಲಿ ರಾಜಧಾನಿಗೆ ಬೆಂಕಿ ಬಿದ್ದು 100 ಮನೆಗಳು ಸುಟ್ಟು ಹೋದವು. ಅವನು ಅಯ್ಯೋ, ಜನರು ಬಂದು ಹೇಳಿದರು, ಮಹಾರಾಜ ನಿಮ್ಮ ರಾಜಧಾನಿಗೆ ಬೆಂಕಿ ಬಿತ್ತು. ದಯವಿಟ್ಟು ಹಾಗೆ ಹೇಳಬೇಡಿ, ನನ್ನ ರಾಜಧಾನಿ, ನನ್ನ ಮಿಥಿಲೆ ಅಲ್ಲ. ನಾನು ಹುಟ್ಟೋ ಮುಂಚೆ ಮಿಥಿಲೆ ಇತ್ತು, ನಾನು ಸತ್ತ ಮೇಲೂ ಮಿಥಿಲೆ ಇರುತ್ತೆ. ನಾನು ಏನು ಮಿಥಿಲೆ? ನನ್ನ ಮಿಥಿಲೆ ಅಲ್ಲ, ಮಿಥಿಲೆಯ ಪ್ರಜೆ ನಾನು ಮಿಥಿಲೆಯ ಮಗು. ನನ್ನ ಮಿಥಿಲೆ ಅಲ್ಲ, ಮಿಥಿಲೆಯ ನಾನು. ಆದ್ದರಿಂದ ನನ್ನ ಮಿಥಿಲೆ ಅಂತ ಹೇಳಬೇಡಿ, ನನ್ನದೇನೂ ಹೋಗಲಿಲ್ಲ. ನಮೇ ಕಿಂಚನ ದಹ್ಯತೆ, ಇಡೀ ಮಿಥಿಲೆ ಸುಟ್ಟು ಹೋದರೂ ನನ್ನದು ಏನೂ ಹೋಗಲಿಲ್ಲ. ಮತ್ತೆ ನಿಮ್ಮದು ಹೋಯ್ತಪ್ಪ, ಮಿಥಿಲೆಯ ಪ್ರಜೆಗಳಿಗೆ ಅನ್ಯಾಯ ಆಯಿತು, ಅದನ್ನು ಬೇರೆ ಕಟ್ಟಿಸಿಕೊಡಿ ಅಷ್ಟೇ. ನನ್ನದು ಹೋಯಿತು ಅಂತ ಹೇಳಬೇಡಿ, ನನ್ನದು ಯಾವುದೂ ಇಲ್ಲ. ಹೀಗೆ ಕಳ್ಕೊಂಡಾಗ ನನ್ನದಲ್ಲ ಅನ್ನುವಂಥ ಪ್ರಜ್ಞೆ ಇದ್ದರೆ ದುಃಖ ಆಗೋದಿಲ್ಲ. ನಮಗೆ ದುಃಖ ಆಗೋದು ಈಗ ಪಕ್ಕದ ಮನೆಯ ಮಗು ಜಾರಿ ಬೀಳುತ್ತೆ, ಕೈಕಾಲು ತೊರಚಿಕೊಳ್ಳುತ್ತೆ, ಹೋ ಅಂತ ಕೂಗುತ್ತೆ. ನಮಗೇನು ಪಟ್ಟಾಂಗ ಮಡಿತಾ ಕೊಡ್ತೀವಿ, ಏನ್ರಿ ಅದು ನಮ್ಮ ಮಗು ಅಲ್ರಿ, ಅದು ಬೇರೆ. ಅದು ಬಿದ್ದು ನೋವಾದ ನಮಗೇನು ತಲೆಬಿಸಿ, ಯಾಕಂದರೆ ಅದು ನಮ್ಮ ಮಗು ಅಲ್ಲ. ನಮ್ಮ ಮನೆಯ ಮಗು ಜಾರಿ ಬಿದ್ದರೆ ಓಡಿ ಆಯಿತು, ಎಲ್ಲರೂ ಒಟ್ಟಿಗೆ ಯಾರು ಗಾಯ ಆಗದೇ ಇದ್ದಲ್ಲಿಗೆಲ್ಲ ಮುಲಾಮ್ ಹಚ್ಚುವುದೇನು ಅದಕ್ಕೂ ಗೊತ್ತುಂಟು ಮಗುವಿಗೂ. ಯಾಕೆಂದರೆ ಈ ದೊಡ್ಡವು ಪೆದ್ದುಗಳಿದ್ದಾವೆ, ಹತ್ರ ಉಪಚಾರ ಮಾಡಿದಾಗ ಹೋ ಅಂತ ಕುರಿಸಿ, ಯಾಕೆಂದರೆ ಕೂಗಿದಷ್ಟು ಉಪಚಾರ ಜಾಸ್ತಿ. ಈ ದೊಡ್ಡವರ ಪೆದ್ದುತನ ಮಕ್ಕಳಿಗೂ ಗೊತ್ತಿದೆ. ಅವು ಕೂಗೋದೇ ಇವು ಹಚ್ಚೋದು ಮುಲಾಮು. ಇದೇನು ಅಂದರೆ ನಮ್ಮ ಮಗು. ಸೊ ನಮ್ಮದಲ್ಲ ಅನ್ನುವ ಭಾವ ಬೆಳೆಸಿಕೊಂಡ್ರೆ ದುಃಖವೇ ಆಗೋದಿಲ್ಲ. ಯಾವುದು ನಮ್ಮದು, ಎಷ್ಟು ದಿನ ನಮ್ಮದು, ಹೀಗೆ ಎನಲೈಸ್ ಮಾಡ್ತಾ ನಿಜವಾದ ಧನಂಜಯ ಯಾವಾಗ ಆಗೋದು ಅಂದರೆ, ಆ ಧನ ಅಧ್ಯಾತ್ಮ ವಿದ್ಯೆಯನ್ನು ಗೆದ್ದವನಿದ್ದಾನಲ್ಲ ಅವನು ನಿಜವಾದ ಧನಂಜಯ. ಈ ಮಟೀರಿಯಲ್ ವೆಲ್ತನ್ನು ಗೆದ್ದವನು ಧನಂಜಯ ಅಲ್ಲ. ಅದು ಎಷ್ಟು ದಿವಸ ಜಯ, ಇವತ್ತಿದ್ರೆ ನಾಳೆ ಇಲ್ಲ. ಅದರಿಂದ ಅದನ್ನು ಎಚ್ಚರಿಸ್ತಾನೆ ನೋಡಿ. ಇದನ್ನು ನೋಡಿದಾಗ ಧನಂಜಯ ತತಸ್ಸಹ ವಿಸ್ಮಯ ವಿಷ್ಟ ಹೃಷ್ಟ ರೋಮಾ ಧನಂಜಯ, ರೋಮಾಂಚ ಆದದ್ದು ಅವನಿಗೆ ಈ ಅನುಭೂತಿಯಿಂದ. ಅದೇ ದೊಡ್ಡ ಸಂಪತ್ತು. ಏನು ಮಾಡಿದ? ಆಶ್ಚರ್ಯ ಆಯಿತು, ರೋಮಾಂಚ ಆಯಿತು, ಮೈಯೆಲ್ಲ ನಿಗುರಿ ನಿಂತಿತು. ಏನು ಮಾಡಿದ? ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಏನು ಮಾಡೋದು? ತುಂಬ ಆಶ್ಚರ್ಯ ಆಗಿ ತುಂಬ ಭಯಭಕ್ತಿ ತುಂಬಿಬಿಟ್ರೆ ನಾವೇನು ಮಾಡೋದು? ಉದ್ದ ಕಟ್ಟು ಬಿದ್ದಂತೆ ಸಾಷ್ಟಾಂಗ ಶಿರಸಾ ಪ್ರಣಮ್ಯ. ಬರೇ ನಮಸ್ಕಾರ ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಆಫೀಸ್ನಲ್ಲಿ ಬಾಸಿಗೆ ಹೋಗಿ ಮಾಡ್ತಾರಲ್ಲ, ನಮಸ್ಕಾರ ಸರ್, ಯಾಕೆಂದರೆ 1ನೇ ತಾರೀಕು ಸಂಬಳ ಕೊಡಬೇಕಲ್ಲವ, ಅದಕ್ಕೆ ಹೋಗಿ ನಮಸ್ಕಾರ ಸರ್ ಅಂತ ಅದನ್ನು ಬೈಕೋತಾ ಇರ್ತಾವೆ ಮನಸ್ಸಿನಲ್ಲಿ. ದರಿದ್ರ, ಇವನಿಗೂ ನಮಸ್ಕಾರ ಮಾಡಬೇಕು, ಪ್ರಾರಬ್ಧ ಕರ್ಮ ಅಂತ ಬೈಕೋತಾ ನಮಸ್ಕಾರ ಸರ್ ಅಂತೇವಲ್ಲ, ಹಾಗಲ್ಲ. ಶಿರಸಾ ಪ್ರಣಮ್ಯ, ಭಕ್ತಿಪೂರ್ವಕವಾಗಿ ತಲೆಯನ್ನು ನೆಲಕ್ಕೆ ಅವನ ಪಾದಕ್ಕೆ ಘಟ್ಟಿಸಿ ಎಲ್ಲಿ ಪಾದ, ಎಲ್ಲಿ ನೋಡಿದ್ರೆ ಅಲ್ಲಿ ಪಾದ ಇದೆ. ಏನು ಮಾಡಿದ? ಪಾದದ ಪಂಚಾಯತ್ಗೆ ಬಿಟ್ಟ. ಎಲ್ಲಿ ಹೋದರೆ ಇಲ್ಲೇ ನಿಂತು ಬಗ್ಗಿಸಿದ್ರು ಪಾದ ಇದೆ, ಅಲ್ಲಿ ನೋಡಿದ್ರು ಪಾದ ಇದೆ, ಇಲ್ಲಿ ನೋಡಿದ್ರು ಪಾದ ಇದೆ. ಅದು ಪಾದ ಅಂದರೆ ಅಲ್ಲಿ ತಲೆ ಇದೆ.
ತಲೆಗೆ ನಮಸ್ಕಾರ ಏನು? ಅದಕ್ಕೆ ಬಿಟ್ಟ ಪ್ರಣಮ್ಯ ಶಿರಸ, ನೆಲಕ್ಕೆ ಉದ್ದಕ್ಕೆ ನೆಲಕ್ಕೆ ತಲೆ ತಾಗಿಸಿದ, ಉದ್ದಂಡ ನಮಸ್ಕಾರ ಮಾಡಿ ಪ್ರಣಮ್ಯ ಶಿರಸ ದೇವಂ. ಮತ್ತೆ ನಮಸ್ಕಾರ ಮಾಡಿದ, ಎದ್ದು ತನ್ನ ಅನ್ನಿಸಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅದನ್ನು ಸ್ತೋತ್ರ ಮಾಡುವಾಗ ಕೂಡ ಅವನಿಗೆ ಇಷ್ಟು ಆಶ್ಚರ್ಯ ಆಗಿಬಿಟ್ಟಿದೆ. ಈ ಕೈ ಮುಗಿದು ಹಿಡ್ಕೊಂಡವ ಕೈ ಹಿಡ್ಕೊಂಡನು, ಕೃತಾಂಜಲಿ ಅಭಾಷತ ಅಂತ. ಕೈ ಜೋಡಿಸಿದ್ದನ್ನು ಕೈ ತೆಗಿಲೇ ಇಲ್ಲ, ಅದು ಹೀಗೆ ಹಿಡ್ಕೊಂಡು ವಿಸ್ಮಿತನಾಗಿ ಆಡಲಿಕ್ಕೆ ಶುರು ಮಾಡಿದ. ಆ ಕೈ, ಆ ಭಕ್ತಿ ಪೂರ್ಣ ಪ್ರಮಾಣದಲ್ಲಿ ಅವನ ಮಾತಿನಲ್ಲೂ ತನ್ನ ವಿಸ್ಮಯ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಇದು ಈ ಜೋಡಿಸುವಂಥ ಕೈಯನ್ನು ಜೋಡಿಸುವುದುಂಟಲ್ಲ, ಅದು ನಮ್ಮ ದೇಶದಲ್ಲಿ ಅದು ಗೌರವವನ್ನು ಸೂಚನೆ ಮಾಡತಕ್ಕಂಥ. ಹೀಗೆ ಈ ಪ್ರಪಂಚದಲ್ಲಿ ಬೇರೆ ಎಲ್ಲ ಕಡೆ ಇದು ಅಷ್ಟು ಗೊತ್ತಿಲ್ಲ ಅವರಿಗೆ, ಇದು ಯಾಕೆ ಗೌರವವನ್ನು ಸೂಚಿಸುತ್ತೆ ಅಂತ ಗೊತ್ತಿಲ್ಲ ಯಾರಿಗೆ, ಬೇರೆ ದೇಶದವರಿಗೆ. ನಮ್ಮವರು ಇದನ್ನು ಗೌರವ ಸೂಚಕ ಅಂತ ಮಾಡಿದರು. ನಮ್ಮವರು ಸಾಮಾನ್ಯವಾಗಿ ಈ ಹಲೋ ಹಲೋ ಅಂತ ಕೈ ಕುಲುಕುವುದು ಉಂಟಲ್ಲ, ಅದನ್ನು ಹಸ್ತಲಾಘವ ಅಂತ ಇತ್ತು, ಹಿಂದೆ ಇಲ್ಲ ಅಂತಲ್ಲ. ಯಾರು ಸಮಾನ ಸ್ಕಂಧರು, ತುಂಬ ಆತ್ಮೀಯರು ಇಬ್ಬರು ಒಟ್ಟಾದಾಗ ಹಸ್ತಲಾಘವ, ಕೈ ಹಿಡಿದು ಮಾತನಾಡೋದು ಆತ್ಮೀಯತೆಯ ಸೂಚಕ. ಇದು ಭಕ್ತಿಯ ಸೂಚಕ, ಇದು ಆತ್ಮೀಯತೆಯ ಸೂಚಕ. ಕೈ ಹಿಡ್ಕೊಂಡು ಮಾತನಾಡೋದು ಉಂಟಲ್ಲ, ತೀರ ಗಳಸ್ಯ ಕಂಠಸ್ಯ ಅಂತ ಹೇಳ್ತೇವಲ್ಲ, ಆತ್ಮೀಯತೆಯ ಸೂಚಕ ಕೈ ಹಿಡ್ಕೊಂಡು ಮಾತನಾಡೋದು. ಇಲ್ಲದೇ ಇದ್ದರೆ ಸಾಮಾನ್ಯವಾಗಿ ನಾವು ಗೌರವ ಸೂಚಿಸುವಂಥ. ಹಿಂದೆ ಯಾವ ಕಾಲಕ್ಕೂ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಮೇಷ್ಟ್ರಿಗೆ ಅಥವಾ ಸ್ಟೂಡೆಂಟ್ಸು ಪ್ರೊಫೆಸರಿಗೆ ಶೇಕ್ ಹ್ಯಾಂಡ್ ಮಾಡುವುದು ಅಸಭ್ಯತನ, ಭಾರತೀಯ ಸಂಪ್ರದಾಯ ಪ್ರಕಾರ. ಅಂದರೆ ಪಾಶ್ಚಾತ್ಯರೆಲ್ಲ ಅಸಭ್ಯತನ ಅಲ್ಲ. ಆದ್ದರಿಂದ ಏನಾಗಿದೆ ಅಂದರೆ ನಮಗೆ ನಮ್ಮ ಸಭ್ಯತನ ಮರೆತು ಹೋಗಿದೆ, ಪಾಶ್ಚಾತ್ಯರ ಸಭ್ಯತನವೇ ಏನಾಗಿದೆ. ಯಾರಾದರೂ ಹೋದ ಕೂಡಲೇ, ಹುಡುಗರಾಗಲಿ ಯಾರಾಗ ಹೋದ ತಕ್ಷಣ ಕೈ ಕೊಡೋದು. ಈ ಯಾರ್ಯಾರಿಗೋ ಕೈ ಕೊಡುವ ಅಭ್ಯಾಸ ಜಾಸ್ತಿಯಾಗಿ ತುಂಬ ಅವ್ಯವಸ್ಥೆಗಳು, ಅದನ್ನು ಎಲ್ಲರೂ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಕೈ ಕೊಡುವ ಅಭ್ಯಾಸ ಬೆಳೆದು ಬಿಟ್ಟಿದೆ. ನಾನು ಕಡೆಗೆ ಏನು ಅಂದರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಏನು ಮಾಡಿದ್ರೆ, ಕೆಲವರು ಹೀಗೆ ಕೈ ಮುಂದೆ ಮಾಡ್ತಾರೆ, ನಾನು ಹೀಗೆ ಹಿಡಿದು ನಿಂತು ಬಿಡೋದು. ಅವರು ಮತ್ತು ಕೈ ಮುಂದೆ ತರ್ತಾರೆ. ನಾನು ನೋಡಿದೆ ಎಷ್ಟು ಅವಿವೇಕಿಗಳಿರ್ತಾರೆ ಅಂದರೆ, ನಾನು ಹೀಗೆ ಹಿಡಿದು ನಿಂತರೆ ಮತ್ತು ಕೈ ಮುಂದೆ ತರ್ತಾರೆ. ಎಲ್ಲಿ ತರ್ತಾರೆ? ಕಡೆಗೆ ನಾನು ಹೊಟ್ಟೆಗೆ ಕುಕ್ಕಬೇಕಷ್ಟೇ, ಕಡೆ ಮೆಲ್ಲ ತೆಗಿತಾರೆ. ಅಂದರೆ ಕೈ ಈ ಮನುಷ್ಯ ಕೈ ಕೊಡೋಲ್ಲ ಅಂತ ಗೊತ್ತಾಗಲಿ ಅವರಿಗೆ ಅಂತ ಬೇಕು ಅಂತ ನಾನು ಹಾಗೆ ಮಾಡ್ತೀನಿ. ಆದರೂ ಹಿಂಗೆ ಮಾಡ್ತವೆ ಕೈ. ಅಂದರೆ ಅವು ಕಲಿತ ದುಷ್ಟ ಸಂಸ್ಕಾರಗಳು ಹೋಗೋಲ್ಲ. ಅದನ್ನು ಶೇಕ್ ಹ್ಯಾಂಡ್ ಮಾಡೋದೇ ಒಂದು ನಾಗರಿಕತೆ ಅನ್ನುವ ಭ್ರಮೆ. ತಾವು ಎದುರು ನಿಂತ ವ್ಯಕ್ತಿಗೆ ಕೈ ಕೊಡುವಷ್ಟು ಅರ್ಹತೆ ಉಳ್ಳವರು ಅನ್ನೋದನ್ನು ಯಾರೂ ಯೋಚಿಸುವುದಿಲ್ಲ. ಯಾರ್ಯಾರ ಕೈಯನ್ನು ನಾವು ಯಾಕ್ರಿ ಮುಟ್ಟಬೇಕು? ಮತ್ತೊಂದು ಏನು ಗೊತ್ತುಂಟ, ಪರುಷನ ಮುಟ್ಟಿದ್ರೆ ಗೊತ್ತಾಗತ್ತೆ ಅವರ ದೌರ್ಬಲ್ಯವನ್ನು ಓದಬಹುದು ನಾವು. ಅದು ಗೊತ್ತಿಲ್ಲ ಅವರಿಗೆ ಕೈ ಕೊಡುವವರಿಗೆ. ಕೈಯಲ್ಲಿ ಇರತಕ್ಕಂಥ ಪ್ರಾಣಶಕ್ತಿ ಯಾರ ಕೈಯಲ್ಲಿದೆ ಅವರ ಕೈ ಬೆಚ್ಚಗಿರುತ್ತೆ. ಅದು ಪ್ರಾಣಶಕ್ತಿ ಕಮ್ಮಿ ಆದವರ ಕೈ ಸಿಮ ಇರುತ್ತೆ. ಅದರಿಂದ ಕೈ ಕೊಟ್ಟುಬಿಟ್ರೆ ನಿಮ್ಮ ಪ್ರಾಣಶಕ್ತಿ ಎಷ್ಟು ಅಂತ ಗೇಜಿನ ಮಾತ್ರ ಬರುತ್ತೆ. ಅದೂ ಗೊತ್ತಿಲ್ಲ ಕೈ ಕೊಡುವವರಿಗೆ. ಅವ್ರು ಎಷ್ಟು ದುರ್ಬಲರು ಅನ್ನೋದು ಕೈ ಮುಟ್ಟಿದ ತಕ್ಷಣ ಗೊತ್ತಾಗುತ್ತೆ ನಮಗೆ. ಇವರು ಇಮಿಡಿಯೇಟ್ ಡಾಕ್ಟ್ರ್ ಹತ್ರ ಕಳಿಸ್ಬೇಕಾದ ಪೇಷಂಟು ಅಂತ ಅನಿಸುತ್ತೆ ಕೆಲವರು ಕೈ ಮುಟ್ಟಿದರೆ. ಅದಕ್ಕೋಸ್ಕರ ನಾನು ಅದನ್ನು ಬಹಳ ಅವಾಯ್ಡ್ ಮಾಡ್ತೇನೆ. ಅವರ ಪ್ರಾಣಶಕ್ತಿಯ ಕೊರತೆಯನ್ನು ನಾವು ಯಾಕೆ ಜಡ್ಜ್ ಮಾಡಬೇಕು? ಅವ್ರಿಗೆ ಗೊತ್ತಿಲ್ಲ, ಅವರು ಕೈ ಕೊಡ್ತಾರೆ. ನೋಡ್ರಿ ನಮ್ಮ ಪ್ರಾಣಶಕ್ತಿ ಎಷ್ಟು ಕಮ್ಮಿ ಇದೆ, ಸ್ವಲ್ಪ ನೋಡ್ರಿ ಇಂದು ಕೊಡ್ತಾವೆ ಕೈ ಪಾಪ. ಅಂದರೆ ಎಷ್ಟು ಪೆದ್ದುತನ ನಮ್ಮಲ್ಲಿ ಅಂದರೆ ವಿಷಯವೇ ಗೊತ್ತಿಲ್ಲ. ಕೆಲವು ಕೈ ಕೊಡುವುದರಿಂದ ನಮ್ಮ ದೌರ್ಬಲ್ಯವನ್ನು ಇನ್ನೊಬ್ಬರ ಕೈಯಲ್ಲಿ ಕೊಡ್ತಾ ಇದ್ದೇವೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಅದ ಕೈ ತಗೊಳ್ಳೋ ಕೆಲವರಿಗೂ ಅದು ಗೊತ್ತಿಲ್ಲ. ಅದು ಶೇಕ್ ಹ್ಯಾಂಡ್ ಮಾಡುವವರಿಗೆ ಕೊಡುವವರಿಗೂ ಗೊತ್ತಿಲ್ಲ, ಮಾಡುವವರಿಗೂ ಗೊತ್ತಿಲ್ಲ. ಆದರೆ ಪ್ರಾಣಶಕ್ತಿಯ ಮಾನದಂಡ ಇರುವುದೇ ಅಂಗೈಯಲ್ಲಿ. ಒಬ್ಬ ಮನುಷ್ಯನ ಪ್ರಾಣಿಕ್ ಫೋರ್ಸ್ನ ಪ್ರಮಾಣ ರೇಷಿಯೋ ಎಷ್ಟು ಅನ್ನೋದನ್ನು ಅಂಗೈ ಮುಟ್ಟಿದ ತಕ್ಷಣ ಗೊತ್ತಾಗತ್ತೆ. ಹಾಗಾಗಿ ಇದರಲ್ಲಿ ನಮ್ಮಲ್ಲಿ ಇರತಕ್ಕಂಥ ಇಡೀ ಪ್ರಾಣಶಕ್ತಿ ಉಂಟಲ್ಲ, ಅದು ಹೊರಕ್ಕೆ ಹರಿಯುವುದೇ ಅಂಗೈಯ ಮೂಲಕ. ಇಡೀ ಬಾಡಿಯಿಂದ ಹೊರಕ್ಕೆ ಹೋಗ್ತಾ ಇರೋದೇ ಅಂಗೈಯ ಮೂಲಕ. ಸೊ ನೋಡಿ, ಹಿಂದಿನವರಿಗೆ ಎಷ್ಟು ಎಚ್ಚರ ಇತ್ತು, ಎಷ್ಟು ಸೈಂಟಿಫಿಕ್ ಆಗಿ ಮುದ್ರೆಗಳನ್ನು ಮಾಡಿದ್ದಾರೆ. ಆಶೀರ್ವಾದ ಮಾಡುವಾಗ ಎರಡು ಕೈಯಿಂದ ಹೀಗೆ ಮಾಡ್ತಾರೆ. ಯಾಕೆಂದರೆ ಕೈಯಲ್ಲಿ ಇರತಕ್ಕಂಥ ಪ್ರಾಣಿಕ್ ಫೋರ್ಸ್ ಉಂಟಲ್ಲ, ಪ್ರಾಣಶಕ್ತಿ, ಅದನ್ನು ಇನ್ನೊಬ್ಬರಿಗೆ ಪಾಸ್ ಆನ್ ಮಾಡೋದು. ಮಕ್ಕಳಿಗೆ ಆಶೀರ್ವಾದ ಮಾಡುವಾಗ ಪ್ರಾಣಶಕ್ತಿಯನ್ನು ಕೊಡುವುದು ಹೀಗೆ ಮಾಡ್ತಿದ್ರು. ದೊಡ್ಡವರಿಗೆ ಆಗುವಾಗ
ನಾನು ನಿಮ್ಮ ಮುಂದೆ ಪ್ರಾಣಶಕ್ತಿ ಕೊಡುವವನಲ್ಲ, ನಿಮ್ಮಿಂದ ಪ್ರಾಣಶಕ್ತಿಯನ್ನು ಬೇಡುವವನು. ಸೊ ವಿಡ್ರಾವಲ್ ಆಫ್ ಪ್ರಾಣಶಕ್ತಿ, ಅದನ್ನು ಮುಚ್ಚಿಕೊಂಡು ಬಿಟ್ಟೆವು, ಕ್ಲೋಸ್ ಮಾಡಿದೆವು. ಸೋ ಬ್ಯೂಟಿಫುಲ್. ಅಂದರೆ ಈ ಈ ಇಡೀ ದೇಹದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಎನರ್ಜಿಯ ಫ್ಲೋ ಆಗುತ್ತೆ ಅನ್ನೋದ್ರ ಎಚ್ಚರ ಇದ್ದವರು ಮಾಡಿರತಕ್ಕ ಮುದ್ರೆ ಇದು. ಇದು ಪಾಶ್ಚಾತ್ಯರಿಗೆ ಹಾಗೆ ಗೊತ್ತಾಗಬೇಕು. ಅವರಿಗೆ ಪ್ರಾಣಶಕ್ತಿ ಅಂತಂದರೆ ಏನು ಅಂತ ಗೊತ್ತಾಗೋಲ್ಲ. ಅವರು ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಅಂತ ಏನೋ ಹೇಳ್ತಾರೆ, ಅವರಿಗೂ ಕೆಲವು ಶಬ್ದಗಳು ಹೇಳ್ತಾರೆ. ಏನೇ ಅದಿರೋದು ಪಾಸಾನ್ ಆಗೋದು ಇಲ್ಲಿಂದ, ಬೇರೆ ನಿಮ್ಮ ಕೈಯಿಂದ, ಕಾಲಿಂದ, ಮೈಯಿಂದ, ಕಣ್ಣಿನಿಂದ, ತಲೆಯಿಂದ ಆಗೋಲ್ಲ, ಕೈಯಿಂದ ಆಗೋದು. ಆದ್ದರಿಂದ ಯಾವಾಗಲೂ ತಲೆಗೆ ಕೈ ಇಟ್ಟು ಆಶೀರ್ವಾದ ಮಾಡಿ ಅಂತಾರೆ. ಯಾಕೆಂದರೆ ಇಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಪಾಸಾನ್ ಆಗಬೇಕು. ಕೈಯೇ ಯಾಕೆ ಇಡಬೇಕು, ಕಾಲಿಡಲಿ ಅಂದರೆ? ನಿಜವಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಪಾಸಾನ್ ಆಗೋದು ಕೈಯ ಮೂಲಕ. ಒಬ್ಬ ಜ್ಞಾನಿ ಕಾಲಿಟ್ಟು ಕೂಡ ಉದ್ಧಾರ ಮಾಡಬಲ್ಲ, ಅದು ಬೇರೆ ವಿಷಯ. ಆದರೆ ಸಹಜವಾಗಿ ಎಲ್ಲರಲ್ಲಿಯೂ, ತಾಯಂದಿರಲ್ಲಿ ಪ್ರಾಣಶಕ್ತಿ ತುಂಬ ಇದೆ. ಮಕ್ಕಳು ಹತ್ತಿರ ಸುಮ್ಮನೆ ಅವರು ಕೈಯಾಡಿಸಿದರೆ ಆ ಹೊಟ್ಟೆ ನೋವು, ತಲೆನೋವು ಏನಿದ್ರೂ ಗುಣ ಆಗುತ್ತೆ. ಅನಾವಶ್ಯಕವಾಗಿ ಡಾಕ್ಟ್ರ್ ಹತ್ರ ಹೋಗಬೇಕಾಗಿಲ್ಲ. ಯಾಕೆಂದರೆ ತಾಯಿಗೆ ಆ ಮಗುವಿಗೆ ಏನು ಪ್ರಾಬ್ಲಮ್ ಅಂತ ಗೊತ್ತಾಗದಿದ್ದದ್ದು ಡಾಕ್ಟ್ರಿಗೂ ಗೊತ್ತಾಗೋದಿಲ್ಲ. ರೋಗಗಳ ಸಿಂಪ್ಟಮ್ಸ್ ಬೇರೆ. ಅವು ಅಳುವುದು ಯಾಕೋ ಒಂದು ಸ್ವಲ್ಪ ಹೊಟ್ಟೆ ನೋವು ಆಯ್ತೋ ತಲೆ, ಅದು ಡಾಕ್ಟ್ರಿಗೂ ಯಾಕೆ ಅಳುತ್ತದೆ ಡಾಕ್ಟ್ರೇ, ಹೌದಾ ಹೊಟ್ಟೆ ನೋವಾ ನೋಡುವ, ಹೊಟ್ಟೆ ನೋವಿಗೆ ಮದ್ದು ಕೊಡುವ, ಅದ್ರಲ್ಲಿ ಗುಣ ಆಗದಿದ್ದೆ ಮತ್ತೆ ತಲೆನೋವಿಗೆ ಮದ್ದು ಕೊಡುವ ಅಂತಾರೆ. ಅಂತೂ ಅದಕ್ಕೆ ಬೇರೆ ಬೇರೆ ಮದ್ದುಗಳನ್ನು ಕೊಟ್ಟು ಒಂದು ಮದ್ದಿನ ಕಾರ್ಖಾನೆ ಮಾಡಿದ್ದೇ ಬಂತು, ಗುಣ ಆಯಿತು ಒಂದು ಗ್ಯಾರಂಟಿ ಇಲ್ಲ. ಆದರೆ ಅದರ ಬದಲು ತಾಯಂದಿರು ಬಹಳ ಪ್ರೀತಿಯಿಂದ ಮೈ ತಿಕ್ಕಿದರೆ, ತಲೆ ಹೊಟ್ಟೆ ಎಲ್ಲ ಪ್ರೀತಿಯಿಂದ ಕೈ ತಿಕ್ಕಿದರೆ ತಲೆನೋವು, ಹೊಟ್ಟೆ ನೋವು ಗುಣ ಆಗುತ್ತೆ. ಇದು ಆ್ಯಂಟಿಬಾಡಿ ರೆಸಿಸ್ಟೆನ್ಸ್ ಪವರ್ ಕ್ರಿಯೇಟ್ ಮಾಡುತ್ತೆ, ಪ್ರಾಣಶಕ್ತಿ ಕೊಟ್ಟು ಗುಣ ಮಾಡುತ್ತೆ. ಆದ್ದರಿಂದ ಕೊಡ್ತಿದ್ರು. ದೊಡ್ಡವರಿಗೆ ಆಗುವಾಗ ಪ್ರಾಣಶಕ್ತಿ ಕೊಡೋದಲ್ಲ, ವಿಡ್ರಾವಲ್. ಇದೆಲ್ಲ ಪ್ರಪಂಚದ ಯಾವ ರಾಷ್ಟ್ರದವರಿಗೂ ಗೊತ್ತಿಲ್ಲದೇ ಇದ್ದ ಸಂಗತಿಗಳನ್ನು ಪ್ರಾಚೀನರು ತಮ್ಮ ನಮಸ್ಕಾರ ಮತ್ತು ಆಶೀರ್ವಾದದಲ್ಲಿ ತುಂಬಿದರು. ಆದ್ದರಿಂದ ಸಹಜವಾಗಿ ಕೈ ಕೊಡ್ತಿರಲಿಲ್ಲ, ತುಂಬ ಆತ್ಮೀಯರಿಗೆ ಮಾತ್ರ. ಯಾಕೆಂದರೆ ನೀವು ಕೈ ಕೊಡುವ ಮೂಲಕ ನೀವು ಯಾರ್ಯಾರಿಗೂ ಪ್ರಾಣಶಕ್ತಿಯನ್ನು ಅನಾವಶ್ಯಕವಾಗಿ ಲೀಕ್ ಆಗುವಂತೆ ಮಾಡ್ತಾ ಇರ್ತೀರಿ. ಕೈಯ ಸ್ಪರ್ಶದಿಂದ ಪ್ರಾಣಶಕ್ತಿ ಆ ಕೈಗೆ ಪಾಸಾನ್ ಆಗಿಬಿಡುತ್ತೆ. ಅದು ಯಾರಿಗೆ ಅಗತ್ಯವೋ ಇಲ್ಲವೋ ನೋಡದೆ ಪ್ರಾಣಶಕ್ತಿಯನ್ನು ವ್ಯರ್ಥ ಮಾಡಿದ ಹಾಗಾಗುತ್ತೆ. ಅದನ್ನ ಈ ಪಾಶ್ಚಾತ್ಯ ಇದೆಲ್ಲ ಗೊತ್ತೇ ಇಲ್ಲ. ಅವರು ಯಾರು ಸಿಕ್ಕಿದ ಕೂಡಲೇ ಹಾಯ್ ಹಾಯ್ ಅಂತ ಕೈ ಆಡಿಸಿಬಿಡ್ತಾರೆ. ಯಾಕೆ ಹಾಯ್ ಹಾಯ್? ನನಗೆ ಏನಪ್ಪ, ಏನು ಜಾರಿ ಬಿದ್ದರು, ಏನು ಗಂಡಾಂತರ ಆಯಿತು, ಇವರು ಹಾಯ್ ಹಾಯ್. ಅದು ಹಾಯ್ ಹಾಯ್ ಅಂದರೆ ಖುಷಿಗೆ ಹೇಳೋದು. ಸರಿ, ಅವರ ಪ್ರಾರಬ್ಧ ಕರ್ಮ. ಖುಷಿ ಆದಾಗ ಹಾಯ್ ಹಾಯ್ ಅಂತಾರೆ. ನಾವೇನೋ ಕಷ್ಟ ಆದಾಗ ಅಯ್ಯೋ ಅಯ್ಯೋ ಅಂತಂದಾಗ ಅವ್ರು ಹಾಯ್ ಹಾಯ್, ಖುಷಿ. ಈ ಒಂದೊಂದು ದೇಶದ ಒಂದೊಂದು ರೂಢಿ, ಅದು ಬಿಡಿ. ಹಾಗಾಗಿ ಇವನು ಕೃತಾಂಜಲಿ ಅಂತ ಪೂರ್ತಿ ತನ್ನಲ್ಲಿರತಕ್ಕಂಥ ತನ್ನ ಎನರ್ಜಿಯನ್ನು ವಿಡ್ರಾ ಮಾಡಿಕೊಳ್ಳೋದು ಕೃತಾಂಜಲಿ. ನಿನ್ನ ಮುಂದೆ ನನ್ನ ಯಾವ ಶಕ್ತಿಯೂ ನಡೆಯೋಲ್ಲ ಅನ್ನುವಂಥ ಒಂದು ನಿವೇದನೆ ಉಂಟಲ್ವ, ಅದು ಇದು. ನಿಮ್ಮ ಮುಂದೆ ನಾನು ಸಣ್ಣ ವಸ್ತು, ನಮಸ್ಕಾರ ಮಾಡಿ ಕೃತಾಂಜಲಿ ಅಭಾಷ. ಕೈ ಮುಗಿದು ನಿಂತು ಹೇಳಿದಂತೆ. ಏನು ಹೇಳಿದ? ಪಶ್ಯಾಮಿ ದೇವಾಂಸ್ತವ ದೇವ ದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಸ ಸರ್ವಾನ್ ಉರಗಾಂಶ ದಿವ್ಯಾನ್. ಅವನು ಹೇಳ್ತಾನೆ, ಪಶ್ಯಾಮಿ ದೇವಾನ್ ತವ ದೇವದೇಹೇ. ಅಲ್ಲ ಕೃಷ್ಣ, ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ನಿನ್ನನ್ನು ನೋಡಿದರೆ ಸಮಸ್ತ ದೇವತೆಗಳು ನಿನ್ನೊಳಗೆ ಕಾಣ್ತಾ ಇದ್ದಾರಲ್ಲಪ್ಪ. ಇದು ತಮಾಷೆ. ಎಲ್ಲರ ಒಳಗೆ ಭಗವಂತ ಇದ್ದಾನೆ, ಭಗವಂತನೊಳಗೆ ಎಲ್ಲವೂ ಇದೆ. ನಿನ್ನ ಒಳಗೆ ನೋಡಿದರೆ ಪಶ್ಯಾಮಿ ದೇವಾನ್ ತವ ದೇಹೇ, ನಿನ್ನ ದೇಹದಲ್ಲಿ ದೇವತೆಗಳನ್ನೆಲ್ಲ ನೋಡ್ತಾ ಇದ್ದೇನೆ. ಎಂಥ ದೇವ ಅಂತ ಸಂಬೋಧನೆ. ದೇವದೇಹೇ ಅಂತ ಒಂದೇ ಶಬ್ದವೂ ಹೌದು. ದೇವದೇಹ ಅಂದರೆ ಲೀಲಾಮಯ ಶರೀರ, ನಿನ್ನ ಸ್ವರೂಪಭೂತವಾದ ದೇವ ನೀನು, ನಿನ್ನ ದೇಹವೂ ದೇವ ಅಂದರೆ ನಿನ್ನ ದೇಹವೂ ಕೂಡ ನಿನ್ನ ಸ್ವರೂಪಭೂತವಾದ ದೇಹ. ಅಂಥ ನಿನ್ನ ದೇಹದಲ್ಲಿ ಎಲ್ಲ ದೇವತೆಗಳನ್ನು ನೋಡ್ತೇನೆ. ಬರೇ ದೇವತೆಗಳಲ್ಲ, ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್, ಸಮಸ್ತ ಭೂತ ವಿಶೇಷಗಳು ಅಂದರೆ ಪ್ರಾಣಿ ವಿಶೇಷ, ಬೇರೆ ಬೇರೆ ಪ್ರಾಣಿಗಳು, ದೇವತೆಗಳು, ದೈತ್ಯರು, ರಾಕ್ಷಸರು, ಅಸುರರು, ಗುಹ್ಯರು, ಗಂಧರ್ವರು, ಅಪ್ಸರೆಯರು, ಯಕ್ಷರು, ಕಿನ್ನರರು, ಮನುಷ್ಯರು, ಪ್ರಾಣಿಗಳು ಎಲ್ಲ ಭೂತ ವಿಶೇಷ ಸಂಘಾನ್. ಪ್ರತಿಯೊಂದು ಪ್ರಾಣಿಗಳ ಗುಂಪು, ಬೇರೆ ಬೇರೆಯಾಗಿ ಆಯಾ ವರ್ಗದ ಪ್ರಾಣಿಗಳು, ಸರ್ವಾನ್ ಎಲ್ಲವೂ ನಿನ್ನೊಳಗೆ ಕಾಣ್ತಾ ಇದೆ. ಇದು ಏನು, ನಾನು ಪ್ರಾಣಿಗಳನ್ನು ನೋಡ್ತಾ ಹೋದರೆ ಎಲ್ಲಿ ಮೃಗಾಲಯದ ಮುಂದೆ ನಿಂತಿದ್ದೇನೋ ಅಂತ ಕಾಣಿಸುತ್ತೆ. ಎಲ್ಲ ಮೃಗಗಳು ಕಾಣಿಸ್ತವೆ. ಎಲ್ಲ ಮನುಷ್ಯರು, ದೇವತೆಗಳು, ಅಸುರರು, ಕಿನ್ನರು ಎಲ್ಲವೂ ನಿನ್ನೊಳಗೆ ಕಾಣ್ತಾ ಇದೆ. ಪಶ್ಯಾಮಿ ದೇವಾನ್ ತವ ದೇವ ದೇಹೇ
ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ ಸರ್ವಾಂಶ ದೇವನ್. ಅವನು ಹೇಳ್ತಾನೆ ಮುಖ್ಯವಾಗಿ ಬ್ರಹ್ಮಾಣಂ ಈಶಂ, ನಿನ್ನ ಒಳಗೆ ಚತುರ್ಮುಖ ಕೂತಿದ್ದಾನೆ. ನೀನು ಪದ್ಮಾಸನ ಹಾಕಿ ಭಗವಂತ ನಿನ್ನೊಳಗೆ ನೀನು ಕಾಣ್ತಿ. ನಿನ್ನ ತೊಡೆಯಲ್ಲಿ ನಿನ್ನ ಮಗುವಿನಂತೆ ಚತುರ್ಮುಖ ಕೂತಿದ್ದಾನೆ. ಚತುರ್ಮುಖನ ತೊಡೆಯಲ್ಲಿ ಶಿವ ಕೂತಿದ್ದಾನೆ. ನೋಡಿ ಆ ಮುಂದೆ ಒಂದು ಶಬ್ದ ಬ್ರಹ್ಮಾಣಂ ಈಶಂ ಕಮಲಾಸನಸ್ಥಂ. ಕಮಲಾಸನಸ್ಥ ಅಂದರೆ ಇಬ್ಬರಿಗೂ ವಿಶೇಷಣ. ಬ್ರಹ್ಮ ಕೂತಿದ್ದಾನೆ, ಹಾಗೆ ಕಮಲಾಸನಸ್ಥಂ ಪದ್ಮಾಸನ ಹಾಕಿ ಕೂತಿದ್ದಾನೆ. ಶಿವ ಕೂತಿದ್ದಾನೆ ನಿನ್ನೊಳಗೆ. ಯಾಕೆ ಕೂತಿದ್ದಾನೆ? ಕಮಲಾಸನಸ್ಥಂ ಪದ್ಮಾಸನ ಹಾಕಿ ಕೂತಿದ್ದಾನೆ. ಬ್ರಹ್ಮನೂ ಪದ್ಮಾಸನ ಹಾಕಿ ಕೂತಿದ್ದಾನೆ, ಶಿವನೂ ಪದ್ಮಾಸನ ಹಾಕಿ ಕೂತಿದ್ದಾನೆ. ಹೇಗೆ ಅಂದರೆ ಎಲ್ಲಿ ಕೂತಿದ್ದಾನೆ? ಬ್ರಹ್ಮ ನಿನ್ನ ತೊಡೆಯ ಮೇಲೆ ಪದ್ಮಾಸನ ಹಾಕಿ ಕೂತಿದ್ದಾನೆ. ಶಿವ ಎಲ್ಲಿ ಕೂತಿದ್ದಾನೆ? ಬ್ರಹ್ಮ ಕಮಲಾಸನಸ್ಥಂ, ಕಮಲಾಸನ ಚತುರ್ಮುಖ, ಚತುರ್ಮುಖನ ತೊಡೆಯಲ್ಲಿ ಶಿವ ಕೂತಿದ್ದಾನೆ. ನಿನ್ನ ತೊಡೆಯಲ್ಲಿ ಬ್ರಹ್ಮ ಕೂತಿದ್ದಾನೆ, ಬ್ರಹ್ಮನ ತೊಡೆಯಲ್ಲಿ ಶಿವ ಕೂತಿದ್ದಾನೆ. ಮತ್ತು ಇಬ್ಬರು ಕಮಲಾಸನಸ್ಥಂ ಪದ್ಮಾಸನ ಹಾಕಿ ಕೂತಿದ್ದಾನೆ. ಇದೆಲ್ಲ ನಿನ್ನ ದೇಹದೊಳಗೆ ನೋಡ್ತಾ ಇದ್ದೇನೆ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ. ಆಮೇಲೆ ಋಷೀಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಬರೇ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಬೇರೆ ಮನುಷ್ಯರು, ಪ್ರಾಣಿಗಳು ಇಷ್ಟೇ ಅಲ್ಲ. ಋಷೀಂಶ್ಚ ಸರ್ವಾನ್, ಎಲ್ಲ ಋಷಿಗಳು ನಿನ್ನೊಳಗೆ ಕಾಣ್ತಾ ಇದ್ದಾರೆ. ಬರೇ ಋಷಿಗಳಲ್ಲ, ಉರಗಾಂಶ್ಚ ದಿವ್ಯಾನ್, ನಮ್ಮ ಭೂಲೋಕದಲ್ಲಿ ಕಾಣದಂಥ, ಪಾತಾಳದಲ್ಲಿ ಕಾಣತಕ್ಕಂಥ ವಾಸುಕಿ, ಶೇಷ ಮುಂತಾದಂಥ ಮಹಾಮಹಾ ದೇವಾಂಶ ಸಂಭೂತರಾಗಿರತಕ್ಕಂಥ ನಾಗಗಳು, ಉರಗಗಳು. ಉರಗ ಅಂದರೆ ಉರಸಿ, ಉರಸಾಗಚ್ಚಂತಿ ಅಂತ, ಎದೆಯಿಂದ ಹೋಗುವವುಗಳು ಅಂತ ಉರಗಗಳು ಅಂತ. ಎದೆಯಿಂದ ಹೋಗುವುದು ಅಂದರೆ ಅವು ಈ ಹರ್ಕೊಂಡು ಹೋಗುವಂಥವುಗಳು ಅಂತ. ಯಾವುದು ಸರೀಸೃಪವೋ ಅದಕ್ಕೆ ಉರಗ ಅಂತ. ಉರ ಅಂದರೆ ಉರಸ್ಸು, ಎದೆ ಹೊಟ್ಟೆ ಅದನ್ನು ಎಳ್ಕೊಂಡು ಹೋಗುವ. ಸರೀಸೃಪ ಅಂದರೆ ಸರ್ಪ ಅಂದರೂ ಅದೇ ಅರ್ಥ, ಸರ್ಪಣ. ಸರ್ಪ, ಸರೀಸೃಪ, ಉರಗ ಅಂದರೆ ಉರಗ ಜಾತಿ ಅಂದರೆ ಎಲ್ಲ ಬಂತು. ಹೊಟ್ಟೆ ಎಳ್ಕೊಂಡು ಹೋಗುವ ಪ್ರಾಣಿ. ಉರಗ ಅಂದರೆ ಬರೇ ನಾಗರ ಹಾವು ಅಷ್ಟೇ ಅಲ್ಲ, ಹಾವು, ನಾಗರ ಹಾವು, ಕೆರೆ ಹಾವು, ಕನ್ನಡಿ ಹಾವು, ವಿಷ ಇದ್ದ ಹಾವು, ವಿಷ ಇಲ್ಲದ ಹಾವು, ಹೆಡೆ ಇರೋ ಹಾವು, ಹೆಡೆ ಇಲ್ಲದ ಹಾವು, ಎಲ್ಲವೂ ಉರಗ. ಅಷ್ಟೇ ಅಲ್ಲ, ಹಾವೇ ಅಲ್ಲ, ಮತ್ತು ಎರೆಹುಳ, ಚಾರೆಟೆ ಎಲ್ಲ ಯಾವುದು ಹೊಟ್ಟೆ ಎಳ್ಕೊಂಡು ಹೋಗುತ್ತೆ ಅವು ಎಲ್ಲವೂ ಉರಗಗಳು. ಕ್ರಿಮಿಕೀಟಗಳು, ಹರಿಯುವ ಹುಳಗಳು ಅವೆಲ್ಲ ಉರಗಗಳು. ಅದನ್ನ ನಾನಾ ಬಗೆಯ ಉರಗಗಳು. ದಿವ್ಯಾನ್ ದೇವಲೋಕದಲ್ಲಿ ಮಾತ್ರ ಇರುವಂಥವು, ವಾಸುಕಿ, ಶೇಷ, ತಕ್ಷಕ ಇವೆಲ್ಲ ದೇವಲೋಕದ ಉರಗಾಂಶ ದಿವ್ಯಾನ್. ಅದೆಲ್ಲವೂ ಕಾಣುತ್ತಪ್ಪ. ಏನು ವಿಚಿತ್ರ ನನಗೆ ಅರ್ಥ ಆಗೋದಿಲ್ಲ. ಅನೇಕ ಬಾಹೂದರ ವಕ್ತ್ರ ನೇತ್ರಂ, ಅನೇಕ ಬಾಹೂದರ ವಕ್ತ್ರ ನೇತ್ರಂ ಅಂತಂದು. ಹಿಂದೆ ಮುಖ ಮತ್ತು ಕಣ್ಣು ಮಾತ್ರ ಹೇಳಿದ್ದು. ಅನೇಕ ವಕ್ತ್ರಾನನ, ಅವನು ಅನೇಕ ವಕ್ತ್ರ ನಯನಂ ಅಂತ ಹಿಂದೆ ಹೇಳಿದರು. ಇಲ್ಲಿ ಹೇಳುವಾಗ ಅನೇಕ ಬಾಹೂದರ ವಕ್ತ್ರ ಹಿಂದಿನದ್ದನ್ನು ತಗೊಂಡ್ರು, ಆಮೇಲೆ ಮತ್ತೆರಡು ಸೇರಿಸಿದರು. ನಿನಗೆ ನೋಡಿದರೆ ಎಲ್ಲಿ ನೋಡಿದರೂ ಮುಖ, ಎಲ್ಲಿ ನೋಡಿದರೂ ಕಣ್ಣು, ಎಲ್ಲಿ ನೋಡಿದರಲ್ಲಿ ತೋಳು, ಎಲ್ಲಿ ನೋಡಿದರಲ್ಲಿ ಹೊಟ್ಟೆ, ಬಾಹು ಉದರ ಎರಡು ಸೇರಿಸಿದರು. ಯಾಕೆ ಅಂದರೆ ಇದು ಒಂದು ರೀತಿಯಿಂದ ಪುರುಷ ಸೂಕ್ತಕ್ಕೆ ವ್ಯಾಖ್ಯಾನ ಬರದ ಹಾಗೆ ಇದು. ಪುರುಷ ಸೂಕ್ತ ಎತ್ಕೋತಾ ಏನು ಹೇಳುತ್ತೆ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂದರು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ, ಅದೇ ಅನೇಕ ವಕ್ತ್ರನೇತ್ರ. ವಕ್ತ್ರ ಅಂದರು, ಶೀರ್ಷ ಅಂದರು ಒಂದೇ, ಮೋರೆ, ತಲೆ ಅಂತ ಬೇರೆ ಬೇರೆ. ಆಮೇಲೆ ಅಲ್ಲಿ ಏನು ಅಕ್ಷ ಅಂತ ಹೇಳಿದರೆ ಅದೇ ನೇತ್ರ ಅಂತ ಹೇಳಿದರು. ಅನೇಕ ವಕ್ತ್ರನಯನಂ ಹಿಂದೆ ಹೇಳಿದ್ದು. ಮೊದಲನೇ ಪಾದವನ್ನು ತಗೊಂಡ್ರು, ಎರಡನೇ ಪಾದದಲ್ಲಿ ಹೇಳಿದ್ದು ಆಮೇಲೆ ಭಗವಂತ 1000 ಕಣ್ಣುಳ್ಳವ, 1000 ಮೋರೆ ಉಳ್ಳವ ಮತ್ತು ಸಹಸ್ರಪಾದ 1000 ಕಾಲಗಳುಳ್ಳವ ಅಂದರು. ಮಧ್ಯದ್ದು ಹೇಳಲಿಲ್ಲ, ಹೇಳದೇ ಇದ್ದದ್ದನ್ನೇ ಹೇಳಿದ್ರು. ಬಾಹು ಮತ್ತು ಉದರ ಅಲ್ಲಿ ಪೂರ್ತಿ ಆಯಿತು. ಪಾದ ಅಲ್ಲಿ ಹೇಳಿದ್ದಾರೆ, ತಲೆ ಅಲ್ಲಿ ಹೇಳಿದ್ದಾರೆ, ಮುಖ, ಕಣ್ಣು, ತೋಳು, ಹೊಟ್ಟೆ ಇಲ್ಲಿ ಹೇಳಿದರು. ಇಡೀ ಪೂರ್ಣ ಸೂಕ್ತದ ಮೊದಲನೇ ಮಂತ್ರಕ್ಕೆ ಈ ಲೈನ್ ಸೇರಿಸಿಬಿಟ್ರೆ ಪೂರ್ತಿ ಭಗವಂತನ ಸಮಗ್ರ ಚಿತ್ರ ಆಯಿತು. ಅನೇಕ ವಕ್ತ್ರ ಉದರ ಬಾಹು, ಅನೇಕ ಬಾಹೂದರ ವಕ್ತ್ರ ನೇತ್ರಂ. ಅನೇಕ ತಲೆ, ಅನೇಕ ವಕ್ತ್ರ, ಅನೇಕ ನೇತ್ರ, ಅನೇಕ ಬಾಹು, ಅನೇಕ ಉದರ, ಅನೇಕ ಪಾದ ಅದಲ್ಲೇ ಬಂತು ಪುನಃ. ಸಹಸ್ರಪಾತ್ ಅಂತ. ಅನೇಕ ಮತ್ತು ಸಹಸ್ರ ಎರಡಕ್ಕೂ ಒಂದೇ ಅರ್ಥ. ಅದಕ್ಕೆ ಇಲ್ಲಿ ಅನೇಕ ಅಂದರೆ ತುಂಬ ಅಂತ ಅರ್ಥ, ತುಂಬ ಎಣಿಸಲಾಗದಷ್ಟು ಅನಂತ ಅಂತ ಅರ್ಥ. ಅನೇಕ ಅಂದರೆ 1000 ಅಂತ ಅಲ್ಲಿ ಇರುವುದಕ್ಕೂ ಅಷ್ಟೇ ಅರ್ಥ ಅಲ್ವಾ? 1000 ತಲೆ,
1000 ಅಂದರೆ 999 ಕೂಡಿಸು ಒಂದಾಗಿದ್ದರೆ 2000 ಕಣ್ಣು ಅಂತ ಹೇಳಬೇಕಿತ್ತು. 1000 ಕಣ್ಣು, 1000 ತಲೆ, 1000 ಕಣ್ಣು, 1000 ಕಾಲು ಅಂದರೆ ಏನು? ಅನಂತ ತಲೆ, ಅನಂತ ಕಣ್ಣು, ಅನಂತ ಕಾಲು. ಅದನ್ನ ಇಲ್ಲಿಯೂ ಅನೇಕ ಅಂತಂದರೆ ಲೆಕ್ಕವಿಲ್ಲದಷ್ಟು, ನಮ್ಮ ಲೆಕ್ಕಕ್ಕೆ ಎಟುಕದಷ್ಟು ಬಾಹು, ಉದರ, ವಕ್ತ್ರ, ನೇತ್ರ. ಅಂದರೆ ನೀವು ಎಲ್ಲಿ ಯಾವುದನ್ನು ನೋಡಲಿಕ್ಕೆ ಅಪೇಕ್ಷೆ ಪಟ್ಟರೋ ಅಲ್ಲಿ ಅದು ಕಾಣುತ್ತೆ. ಈಗ ಧ್ಯಾನದಲ್ಲಿ ಭಗವಂತನನ್ನು ನೋಡಬೇಕು, ಶಾಸ್ತ್ರಕಾರ ಹೇಳ್ತಾರೆ ಭಗವಂತನನ್ನು ನೋಡಬೇಕು ಅಂತ ನೀನು ಕಣ್ಣು ಮುಚ್ಚಿ ಕೂತ್ಕೊಂಡು ಕೃಷ್ಣ, ಇಡೀ ಕೃಷ್ಣ ಕಾಣಬೇಕು ಅಂತಂದರೆ ಇಡೀ ಎಂಥದ್ದು ಕಾಣುವುದಿಲ್ಲ. ಅದಕ್ಕೊಂದು ಕೆಲಸ ಮಾಡು, ಏನು ಅಂದರೆ ಕೃಷ್ಣನ ಒಂದು ಬೆರಳು, ಕೊಳಲು ಊದುತ್ತಾ ಇರತಕ್ಕ ಕೃಷ್ಣನ ಒಂದು ಬೆರಳಿನಲ್ಲಿ ಕಾನ್ಸಂಟ್ರೇಟ್ ಮಾಡು. ಆ ಕೊಳಲನ್ನು ಚುಂಬಿಸುವ ಒಂದು ತುಟಿಯಲ್ಲಿ ಕಾನ್ಸಂಟ್ರೇಟ್ ಮಾಡು. ಅಷ್ಟನ್ನು ಮಾತ್ರ ನೋಡಲಿಕ್ಕೆ ಅಭ್ಯಾಸ ಮಾಡು. ಹಾಗೆ ಅಥವಾ ಕೃಷ್ಣನ ಕರುಣಾಪೂರ್ಣವಾದ ಆಯತಾಭ್ಯಾಂ ವಿಶಾಲಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಕರುಣಾರಸ ಪೂರ್ಣಾಭ್ಯಾಂ, ಅದು ಆ ಅರಳಿದ ತಾವರೆಯಂಥ ವಿಶಾಲವಾದ ನಮ್ಮ ಮೇಲೆ ಕಾರುಣ್ಯದ ರಸವನ್ನು ಹರಿಸುವಂಥ ಅಂಥ ವಿಶಾಲವಾದ ಕಣ್ಣಿನ ನೋಟವನ್ನು ಕಾನ್ಸಂಟ್ರೇಟ್ ಮಾಡು. ಅದನ್ನು ಧ್ಯಾನದಲ್ಲೇ ಒಂದೊಂದು ಹೀಗೆ ಒಂದೊಂದು ಏಕೈಕ ಅಂಗೆ ಮನೋನ್ಯಸೇತ್ ಅಂತ ಇಲ್ಲದೇ ಇದ್ದರೆ ಇಡೀ ಕೃಷ್ಣನ ಪಾದದಿಂದ ಶಿರಸ್ಸನ ತನಕ ಅಂತ ಮೆಡಿಟೇಟ್ ಮಾಡಬೇಕು ಅಂದಾಗ ಯಾವುದೂ ಕಾಣೋಲ್ಲ ಕಡೆ ಅಂತಂದರೆ ಯಾವುದೋ ಪಾದದಿಂದ ಶಿರಸ್ಸನ ತನಕ ಯಾವುದೋ ನಮ್ಮ ಊರಿನಲ್ಲಿ ಇರ್ತಕ್ಕವ್ರು ಯಾರೋ ಒಬ್ಬರು ಕಾಣಿ ಶುರುವಾಗ್ತಾರೆ. ಕೃಷ್ಣ ಕಾಣೋಲ್ಲ, ಯಾವುದೋ ಒಂದು ಹುಡುಗರಿಗೆ ಹುಡುಗಿ ಕಾಣಿಸ್ತದೆ, ಹುಡುಗಿಯರಿಗೆ ಹುಡುಗ ಕಾಣಿಸ್ತಾನೆ. ಯಾವ ಊರಿನವನೇ ಒಳಗೆ ಇದಂತೆ, ಭಗವಂತ ಅಲ್ಲೇ ಅಲ್ಲ, ಯಾವುದೋ ಒಂದು ಹೊರಗಿನಿಂದ ನಮಗೆ ಪರಿಚಿತವಾದ ರೂಪ ಕಾಣಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಅದನ್ನು ಒಂದೊಂದು ಆಸ್ಪೆಕ್ಟನ್ನು ಧ್ಯಾನದಲ್ಲಿ ಗಟ್ಟಿ ಮಾಡಿಕೋ, ನಿನಗೆ ತುಂಬ ಪ್ರಿಯ ಕೃಷ್ಣನ ಕಣ್ಣು ನೋಡಬೇಕು ಅಂತ ಹಠ ಹಿಡಿ, ಕಣ್ಣಿನಲ್ಲಿ ಕಾನ್ಸಂಟ್ರೇಟ್ ಮಾಡು. ಹಾಗೆ ಇಲ್ಲಿ ಇವನಿಗೆ ಭಗವಂತನನ್ನು ನೋಡಬೇಕು ಅಂದಾಗ ಭಗವಂತನ ಮುಖ ಕಂಡಿತು. ಭಗವಂತನ ಮುಖ ಕಣ್ಣು ಕಾಣಬೇಕು, ಬರೇ ಕಣ್ಣು, ಎಲ್ಲಿ ನೋಡಿದ್ರೆ ಅಲ್ಲಿ ಕಣ್ಣು ಕಂಡಿತು. ಯುದ್ಧಕ್ಕೋಸ್ಕರ ನಿಂತ ಕ್ಷತ್ರಿಯರಲ್ಲಿ ತುಂಬಿರುವ ಭಗವಂತನ ತೋಳು ನೋಡಬೇಕು, ಎಲ್ಲಿ ನೋಡಿದ್ರಲ್ಲಿ ತೋಳೇ ಕಂಡಿತು, ಇನ್ನೇನು ಕಾಣುವುದಿಲ್ಲ ಅವನಿಗೆ. ಇದೆಲ್ಲವನ್ನು ಕಬಳಿಸಿ ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ತಸ್ಯ ಉದರಸ್ಥ ಜಗತಃ, ಅವನ ಆ ಇಡೀ ವಿಶ್ವವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನಲ್ಲ, ಅದರೊಳಗೆ ಇಡೀ ವಿಶ್ವ ಕಾಣುತ್ತಲ್ಲ, ಅಂಥ ಹೊಟ್ಟೆ, ಏನು ಹೊಟ್ಟೆ ಅದು ಅಂದರೆ ಎಲ್ಲಿ ನೋಡಿದ್ರಲ್ಲಿ ಭಗವಂತನ ಉದರ ಕಾಣ್ತಾ ಇದೆ. ಇದು ಒಂದು ವಿಚಿತ್ರವಾದ ಅನುಭವ. ಇದನ್ನು ಲೌಕಿಕವಾಗಿ ಹೇಗೆ ಕಾಣುವುದು, ಹೊರಗಿನಿಂದ ಎಕ್ಸ್ಪ್ಲೇನ್ ಮಾಡಿದರೆ ಆಗೋದಿಲ್ಲ. ಒಬ್ಬ ಇದನ್ನು ಚಿತ್ರ ಬಿಡಿಸಿ ತೋರಿಸಿದ್ರೆ ಆಗತ್ತಾ? ಚಿತ್ರದಲ್ಲಿ ವಿಶ್ವರೂಪ ದರ್ಶನವನ್ನು ಚಿತ್ರ ಮಾಡಿ ಅಂದರೆ ಆಗೋಲ್ಲ. ಅದು ಚಿತ್ರ ಮಾಡಲಿ ಬರೋ, ಯಾಕಂದರೆ ಅದು ವಿಚಿತ್ರ, ಅದು ಚಿತ್ರ ಮಾಡಲಿ ಬರೋಲ್ಲ. ಅದನ್ನು ಅನುಭವಿಸಬಹುದಾದಂಥ ಒಂದು ಸಂಗತಿ. ಅದನ್ನು ಯಾವುದೇ ರೀತಿಯಿಂದ ತಾರ್ಕಿಕವಾಗಿ ಶಬ್ದದಿಂದ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬರದೇ ಇರತಕ್ಕಂಥ ಅನುಭವ. ಅಂದರೆ ಅನೇಕ ಬಾಹೂದರ ವಕ್ತ ನೇತ್ರಂ ಪಶ್ಯಾಮಿತ್ವ ಸರ್ವತೋ ವಿಶ್ವರೂಪಂ ಸರ್ವತೋ ಅನಂತರೂಪಂ. ನಿನ್ನನ್ನು ಎಲ್ಲ ಕಡೆ ನೋಡ್ತಾ ಇದ್ದೇನೆ ನಾನು, ಸರ್ವತಃ ಎಲ್ಲಿ ನೋಡಿದರೂ ಅನಂತರೂಪ ಅಂದರು. ಯಾವುದೇ ಒಂದು ರೂಪ ಕೂಡ ಅನಂತರೂಪ. ಇದು ವಿಚಿತ್ರ ಅನುಭವ. ಅವನ ಅನಂತ ರೂಪಗಳು, ಅದು ಒಂದು ರೂಪದಲ್ಲಿ ಅನಂತ ಆಸ್ಪೆಕ್ಟ್ಗಳಿವೆ. ಆ ಅನಂತ ಆಸ್ಪೆಕ್ಟ್ಗಳಲ್ಲೂ ಒಂದು ರೂಪದ ಆಸ್ಪೆಕ್ಟ್ ಇದೆ. ಆ ಒಂದು ರೂಪ ಅನಂತ ಕಡೆ ಇದೆ, ಒಂದು ರೂಪದಲ್ಲಿ ಅನಂತ. ಹೀಗೆ ಅನಂತ ರೂಪಂ ಪಶ್ಯಾಮಿತ್ವಾ ಸರ್ವತೋ ಅನಂತ ರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಎಲ್ಲಿ ಶುರುವಾಯಿತು, ಎಲ್ಲಿ ಬುಡ, ಎಲ್ಲಿ ತುದಿ, ಯಾರಿಗೊತ್ತು? ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ನಾದಿಂ ನ ಮಧ್ಯಂ ನ ಪುನಸ್ತವಾಂತಂ. ಎಲ್ಲಿ ಶುರು ಗೊತ್ತಾಗೋಲ್ಲ. ನಿನ್ನ ಆಕಾರ ಎಲ್ಲಿ ಪ್ರಾರಂಭ ಆಯಿತು, ಇಲ್ಲಿಂದರೆ ಅದರ ಆಚೆಗೂ ಇದೆ, ಅದರ ಆಚೆಗೂ ಇದೆ, ಮೇಲೆ ಅದರ ಮೇಲೆಯೂ ಇದೆ. ಎಲ್ಲಿ ಶುರು, ಎಲ್ಲಿ ಕೊನೆ? ಯಾವುದು ಅನಂತವೋ, ಯಾವುದು ಆಮ್ನಿ ಪ್ರೆಸೆಂಟೋ, ಯಾವುದು ಆಕಾಶದಲ್ಲೆಲ್ಲ ತುಂಬಿದೆಯೋ ಅದು ಶುರುವಾಗುವುದೆಲ್ಲಿ, ಮುಗಿಯುವುದೆಲ್ಲಿ ಹೇಳಿ? ಈ ಆಮ್ನಿ ಪ್ರೆಸೆಂಟ್ ಆಗಿರತಕ್ಕಂಥ ಭಗವಂತನ ಪ್ರೆಸೆನ್ಸನ್ನು ಅವನು ಅನುಭವಿಸ್ತಾ ಇದ್ದಾನೆ. ಎಲ್ಲಿ ಶುರು? ಆಕಾಶ ಎಲ್ಲಿ ಶುರುವಾಯಿತು? ಆಕಾಶವೇ ಎಲ್ಲಿ ಶುರುವಾಯಿತು ಹೇಳಲಿಕ್ಕೆ ಬರೋಲ್ಲ. ಆಕಾಶ ಎಲ್ಲಿ ಮುಗಿಯಿತು? ಇಲ್ಲ, ತುದಿ ಇಲ್ಲ, ಮೊದಲಿಲ್ಲ. ಆದ್ದರಿಂದ ಎಲ್ಲಿ ಪ್ರಾರಂಭ ಎಲ್ಲಿ ಕೊನೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಹೇಳಿದರೆ ಸಾಕು ಅಲ್ವಾ? ಆದರೆ ಅದನ್ನು ಒತ್ತು ಕೊಡೋದಕ್ಕೋಸ್ಕರ ಹೇಳ್ತಾರೆ, ತುದಿ ಕಾಣ್ತಾ ಇಲ್ಲ, ಬುಡ ಕಾಣ್ತಾ ಇಲ್ಲ, ಅದರಿಂದ ಮಧ್ಯ ಯಾವುದು? ಮಧ್ಯ ಅಂತ ಹೇಳ್ಬೇಕಾದ್ರೆ ತುದಿ ಬುಡ ಇರಬೇಕಲ್ಲ. ಇದು ತುದಿ ಬುಡ ಇದ್ರೆ ತಾನೆ ಮಧ್ಯ. ಇದು ಮಧ್ಯ, ಯಾಕಂದರೆ ಇದು ಇಲ್ಲಿ ತುದಿ, ಇಲ್ಲಿ ಬುಡ, ಇದು ಮಧ್ಯ.
ತುದಿ ಬುಡ ಇಲ್ಲದೆ ಇದ್ದರೆ ಮಧ್ಯೆ ಯಾವುದು ಅಂತ ಹೇಳೋದು ಗೊತ್ತಿಲ್ಲ ಅಂತಾನೆ. ಮಧ್ಯೆ ಯಾವುದು ಅಂತ ಹೇಳಲಿಕ್ಕೆ ತುದಿ ಬುಡ ಗೊತ್ತಿಲ್ಲ ಅನ್ನೋ ತುದಿ ಬುಡ ಇಲ್ಲ ಅನ್ನೋದು ಔಪಚಾರಿಕವಾದ ಕವಿ ಭಾಷೆಯ ಕಾವ್ಯಮಯ ವರ್ಣನೆ ಅಲ್ಲ. ಇಟ್ಸ್ ಎ ರಿಯಲ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ಮಧ್ಯೆಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಯಾಕೆಂದರೆ ತುದಿ ಇಲ್ಲ ಬುಡ ಇಲ್ಲ. ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಯಾಕೆಂದರೆ ನೀನು ವಿಶ್ವೇಶ್ವರ, ಇಡೀ ಜಗತ್ತಿಗೆ ಸ್ವಾಮಿ, ವಿಶ್ವಕ್ಕೆ ಸಮಸ್ತ ಜಗತ್ತಿಗೆ ಸ್ವಾಮಿ ನೀನು, ಮತ್ತು ನೀನು ವಿಶ್ವರೂಪ. ಅಂದರೆ ವಿಶ್ವಂ ಅಂದರೆ ಪರಿಪೂರ್ಣ ಅಂತ, ನೀನು ಪೂರ್ಣ ರೂಪ. ಎಲ್ಲವೂ ಪೂರ್ಣ ಪ್ರಮಾಣದಲ್ಲಿ ನಿನ್ನಲ್ಲಿದೆ. ಯಾವ ಒಂದು ಅಣುವು ಕೂಡ ಅದು ಪೂರ್ಣ, ನಿನ್ನಲ್ಲಿರತಕ್ಕಂಥ ಒಂದು ಅಣೋರಣೀಯನ್ ಆಗಿರತಕ್ಕ ರೂಪ, ಮಹತೋ ಮಹಿಯಾನ್ ಆಗಿರತಕ್ಕ ರೂಪದಲ್ಲಿ ವ್ಯತ್ಯಾಸ ಇಲ್ಲ. ಆದ್ದರಿಂದ ಅಣುವಿಗಿಂತ ಅಣುವಾದ ನೀನು ಮಹತೋ ಮಹಿಯಾನ್ನೂ ಹೌದು, ಮಹತೋ ಮಹಿಯಾನ್ ಆದ ನೀನು ಅಣುವಿಗಿಂತ ಅಣಿಯಾನ್ನೂ ಹೌದು. ಹಾಗಾಗಿ ನಿನ್ನನ್ನು ಎಲ್ಲಿಂದ ನೋಡಬೇಕು, ಎಲ್ಲಿ ಆದಿ ಎಲ್ಲಿ ಅಂತ ಗೊತ್ತಾಗೋಲ್ಲ. ಎಲ್ಲ ರೂಪಗಳು ಪರಿಪೂರ್ಣ, ಎಲ್ಲಿ ನೋಡಿದರೂ ಎಲ್ಲ ರೂಪಗಳು ಇವೆ. ಒಂದು ರೂಪವೂ ಅನಂತ ರೂಪ ಅಂತಾರೆ, ಅದು ವಿಚಿತ್ರ. ಅದಕ್ಕೆ ಆದಿ ಅಂತ ಇಲ್ಲದ ರೂಪ, ಕಾಲತಃ ಆದಿ ಅಂತ ಇಲ್ಲ, ದೇಶತಃ ಆದಿ ಅಂತ ಇಲ್ಲ. ಅಷ್ಟೇ ಅಲ್ಲ, ಒಂದೊಂದು ರೂಪವೂ ಅನಂತ ರೂಪ. ಆ ಒಂದೇ ರೂಪವನ್ನು ನೀನು ನೋಡ್ತಾ ಇದ್ದೀವಿ. ಇಡೀ ಪ್ರಪಂಚದಲ್ಲಿ ಎಷ್ಟು ರೂಪಗಳಿದೆ, ಅಷ್ಟು ರೂಪಗಳು ಒಂದು ರೂಪದಲ್ಲಿ ಕಾಣ್ತಾ ಇದೆ. ಇದು ಒಬ್ಬ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದವನಿಗೆ ಆಗತಕ್ಕಂಥ ಲೋಕಾತೀತವಾದ ಅನುಭವ. ಆದ್ದರಿಂದ ಇದನ್ನು ಯಾವುದೇ ಒಂದು ಲೌಕಿಕವಾದ ಅನುಭವದಿಂದ ಸಮೀಕರಿಸಿ ಹೀಗೆ ಇನ್ನೊಂದು ಅನುಭವ ಇಂಥದ್ದು ಲೋಕದಲ್ಲಿ ಎಲ್ಲಿಯೂ ಆಗುತ್ತೆ ಅಂತ ನಾವು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಲೋಕಾತೀತವಾದ ಅನುಭವ, ಈ ದರ್ಶನ ನಿಜವಾಗಿ ನೋಡಿ ಬಹಳ ವಿಚಿತ್ರ. ಈ 11ನೇ ಅಧ್ಯಾಯಕ್ಕೆ ಒಂದು ಬಹಳ ಮಹತ್ವ ಇದೆ. ಯಾಕೆಂದರೆ ಅರ್ಜುನ ಕೃಷ್ಣನೇ ಸ್ವತಃ ಹೇಳಿದ ಅನೇಕ ವಿಷಯಗಳನ್ನು ಹೇಳಿದ. ಅಷ್ಟು ಹೇಳಿದ ಮೇಲೂ ಕೂಡ ಅವನಿಗೆ ಪೂರ್ತಿ ಕನ್ವಿನ್ಸ್ ಆಗಲಿಲ್ಲ ಅಂತಲ್ಲ, ಆದರೂ ಅದನ್ನು ಕಣ್ಣಾರೆ ನೋಡಿದಾಗ ಆಗುವಂಥ ಒಂದು ದಾರ್ಢ್ಯ ಕೇಳಿದ್ರಿಂದ ಆಗೋಲ್ಲ. ಅದಕ್ಕೆ ನೀನು ಏನು ಹೇಳಿದೆಯೋ ಅದನ್ನು ನಾನು ಕಾಣಬೇಕು ಅಂತ ಆಸೆ ಪಟ್ಟ. ಕಾಣೋ ತನಕ ಕೇಳಿದ್ದರ ಬಗ್ಗೆ ಅವನಿಗೆ 100ಕ್ಕೆ 100ರಷ್ಟು ಭರವಸೆ ಬರಲಿಲ್ಲ ಅರ್ಜುನನಿಗೆ. ಯಾಕೆಂದರೆ ಶಬ್ದದಿಂದ ಕೇಳಿದರೆ ಅದು ಎಂಥದ್ದು ಬರ ವಿಚಿತ್ರ ಹೇಳ್ತಾರೆ ಅವರು, ಅದೆಲ್ಲ ಆಗುವುದಲ್ಲ ಹೋಗುವುದಲ್ಲ ಅಂತಲೇ ಕಾಣೋದು. ಇದೆ, ಅದನ್ನು ಕಂಡಾಗ ಮಾತ್ರ ಗೊತ್ತಾಗೋದು. ಕಾಣೋ ತನಕವೂ ಅದು ಆ ಕಾಣಿಕೆ ಬಗ್ಗೆ ನಂಬಿಕೆ ಹುಟ್ಟುವ ಹಾಗಿಲ್ಲ. ಇದು ಒಬ್ಬರು ಸಾಹಿತಿಗಳು ಒಂದು ಸಭೆಯಲ್ಲಿ ಮಾತು ಹೇಳಿದರು, ಅಲ್ಲಪ್ಪ ಸ್ವತಃ ಕೃಷ್ಣನೇ ಹೇಳಿದರೂ ಅರ್ಜುನನಿಗೆ ಸಂಶಯ ಹೋಗಲಿಲ್ಲ. ಕಡೆಗೆ ಕೃಷ್ಣ ಹೇಳಿದ್ದನ್ನು ತಾನೇ ತೋರಿಸಬೇಕಾಯಿತು. ನಮಗೆ ಯಾರು ತೋರಿಸುವವರು? ನಮ್ಮ ಸಂಶಯಕ್ಕೆ ಪರಿಹಾರ ಯಾವಾಗ ಅಂತ ಒಬ್ಬರು ಕೇಳಿದ್ರು. ನಮಗೆ ಕೃಷ್ಣ ಬಂದು ತೋರಿಸೋಲ್ಲ, ಅರ್ಜುನನಿಗೆ ತೋರಿಸಿದ, ನಮಗೆ ತೋರಿಸುವವರು ಯಾರು? ಅದಕ್ಕೆ ಆ ಭಗವಂತನ ಏನು ರೂಪದ ದರ್ಶನ ಉಂಟಲ್ಲ, ಧ್ಯಾನ, ಅದು ಬಹಳ ಮುಖ್ಯ. ಧ್ಯಾನದಲ್ಲೇ ನಮಗೆ ತೋರಿಸುವುದು ಅಂದರೆ ಭಗವಂತ ಅರ್ಜುನನ ಹಾಗೆ ಬಂದು ಎದುರು ಬಂದು ನಿಂತು ತೋರಿಸು ಅಂದರೆ ತೋರಿಸೋಲ್ಲ. ಆದರೆ ನಾವು ಕೂಡ ಇದನ್ನು ನೋಡಬಹುದು ಮೆಡಿಟೇಷನ್ನಲ್ಲಿ ನೋಡುವುದಕ್ಕೆ ಹೇಗೆ ನೋಡಬೇಕು ಅನ್ನೋ ಗೈಡೆನ್ಸೇ ಇದು. ಇಡೀ 11ನೇ ಅಧ್ಯಾಯ ಉಂಟಲ್ಲ, ಅದು ಧ್ಯಾನ ಯೋಗಕ್ಕೆ ತರಬೇತಿ, ಪ್ರಚಂಡವಾದ ಧ್ಯಾನ ಯೋಗ. ಆದರೆ ಭಗವಂತನ ಸರ್ವಗತವಾದಂಥ ಆಮ್ನಿಪ್ರೆಸೆಂಟ್ ಆದ ರೂಪವನ್ನು ಎಲ್ಲರೂ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಭಗವಂತ ಸರ್ವಗತ ಅನ್ನತಕ್ಕಂಥ ಚಿಂತನೆ, ಎಲ್ಲ ಕಡೆ ತುಂಬಿರುವ ಭಗವಂತನ ಅನಂತ ರೂಪಗಳ ಕಿಂಚಿತ್ ದರ್ಶನ ಪ್ರತಿಯೊಬ್ಬರಿಗೂ ಧ್ಯಾನ ಯೋಗದಲ್ಲಿ ಪಡೆಯುವುದು ಸಾಧ್ಯ ಇದೆ. ಆದ್ದರಿಂದ ನಮಗೆ ಯಾರು ತೋರಿಸುವರು ಅಂದರೆ ನಮಗೂ ಕೃಷ್ಣನೇ ತೋರಿಸ್ಬೇಕು. ಹೊರಗಿಂದ ತೋರಿಸೋಲ್ಲ, ಹೊರಗಿಂದ ತೋರಿಸ್ತಾನೆ. ಆ ಒಳಗಣ್ಣು ತೆರೆದು ಕೂಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ನಾವು ನೋಡ್ತೇವೆ, ಕೆಲವರಿಗೆ ಮೆಡಿಟೇಷನ್ನಲ್ಲಿ ನೋಡ್ತೇವೆ ಅಲ್ಲ. ಅರ್ಜುನ ತಾನು ನೋಡ್ತೇನೆ ಅಂತ ಹೇಳಿಲ್ಲ, ತೋರಿಸು ಅಂದ. ಕೃಷ್ಣ ತೋರಿಸಿದ ಅಷ್ಟೇ. ಹಾಗೆ ಅವನು ತೋರಿಸಬೇಕು, ನಾವು ನೋಡಬೇಕು. ಒಳಗಿನಿಂದ ಅವನಿಗೋಸ್ಕರ ನಾವು ಶರಣಾಗತರಾಗಿ, ನಾವು ಪಾಂಡವರಾಗಿ, ನಾವು ಪಾರ್ಥರಾಗಿ, ನಾವು ಧನಂಜಯರಾಗಿ ಕಾದು ಕೂತರೆ ಕೊಡು ನಿನ್ನ ದರ್ಶನ ನನಗೆ ಒಳಗೆ ಅಂತರಂಗದ ಪ್ರಪಂಚದಲ್ಲಿ ಅಂತ ಕಾತರತೆಯಿಂದ ಕರೆದಾಗ ಒಳಗಿನಿಂದ ಏನು ಅನುಭೂತಿ ಬರುತ್ತೆ, ಅದಕ್ಕೆ ಬೇಕಾಗಿರತಕ್ಕಂಥ ಟ್ರೈನಿಂಗೇ ಈ 11ನೇ ಅಧ್ಯಾಯ. ಒಳಗಿನಿಂದ ನಾವು ಏನು ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಒಂದು ಬೇಕಲ್ಲ, ಚಿಂತನೆಗೆ ಆಹಾರ, ಹೇಗೆ ಚಿಂತನೆ ಮಾಡಬೇಕು, ಧ್ಯಾನ, ಅದೇ 11ನೇ ಅಧ್ಯಾಯ.
11ನೇ ಅಧ್ಯಾಯ. ಯಾಕೆಂದರೆ ಲೌಕಿಕ ಅನುಭೂತಿಯನ್ನು ಎಲ್ಲವನ್ನೂ ಮೀರಿದಂಥ ಸಂಗತಿಯನ್ನು ಹೇಳಿಬಿಡ್ತಾನೆ. ಇಲ್ಲಿ ಅರ್ಜುನ ಬಾಯಲ್ಲಿ ಹೇಳಿಸ್ತಾನೆ ಕೃಷ್ಣ. 11ನೇ ಅಧ್ಯಾಯದಲ್ಲಿ ಕೃಷ್ಣನ ಮಾತು ಕಡಿಮೆ, ಭಗವದ್ಗೀತೆಯಲ್ಲಿ ಭಗವಂತನ ಗೀತೆ ಕಡಿಮೆ. 11ನೇ ಅಧ್ಯಾಯದಲ್ಲಿ ನೋಡು ಅಂತ ನಿಂತು ಬಿಡ್ತಾನೆ. ಇವನು ನೋಡಿದವ, ಸಂಜಯ ನೋಡಿದ ಏನು ಹೇಳ್ತಾನೆ, ಅರ್ಜುನ ಏನು ಹೇಳ್ತಾನೆ ಅದೇ ಮುಖ್ಯವಾಗಿಬಿಡುತ್ತೆ. ಕೃಷ್ಣನ ಮಾತು ಕಮ್ಮಿ ಇರುವುದು. ಕೃಷ್ಣನ ಮಾತು ಅತ್ಯಂತ ಕಮ್ಮಿ ಇರುವ ಅಧ್ಯಾಯ ಅಂದರೆ 11ನೇ ಅಧ್ಯಾಯ. ಅಂದರೆ ಕೃಷ್ಣನನ್ನು ಕಂಡವರ ಮಾತು. ಯಾಕೆಂದರೆ ಅವರು ಕಂಡ ಮಾತನ್ನು ಕೇಳಿ ನಾವು ಕಾಣುವುದಕ್ಕೆ ಪ್ರಯತ್ನ ಮಾಡಬೇಕು. ಇದು ಅಂತರಂಗದ ಅಧ್ಯಾತ್ಮ ಸಾಕ್ಷಾತ್ಕಾರಕ್ಕೆ ಪೂರಕವಾಗಿರತಕ್ಕಂಥ, ಮೆಡಿಟೇಷನ್ಗೆ ಬಹಳ ಪೂರಕವಾಗಿರ್ತಕ್ಕಂಥ ಧ್ಯಾನದ ದಾರಿಯಲ್ಲಿ ನಮ್ಮನ್ನು ಕೊಂಡೊಯ್ಯುವಂಥ ಬಹಳ ಮಹತ್ವದ ಗ್ರಂಥ. ಮೇಲು ನೋಟಕ್ಕೆ ನೋಡಿದರೆ ಏನೋ ಕೈಯಲ್ಲಿ ಆಯುಧ, 1000 ಆಯುಧಗಳು, 1000 ರೂಪಗಳು, ಏನೇನೋ ವಿಚಿತ್ರ ಅನ್ನಿಸ್ತದೆ. ಈ ವಿಚಿತ್ರವೇ ನಮ್ಮ ಧ್ಯಾನದಲ್ಲಿ ನಾವು ಕಾಣಬೇಕಾಗಿರ್ತಕ್ಕಂಥದ್ದು. ಮುಂದೆ ಹೇಳ್ತಾರೆ, ಕಿರೀಟಂ ಗದಿನಂ ಚಕ್ರನಂಚ, ಗದೆ ಹಿಡ್ಕೊಂಡಿದ್ದಾನೆ, ಚಕ್ರ ಹಿಡ್ಕೊಂಡು, ಗುಪ್ತಶ್ಚಕ್ರ ಗದಾಧರ, ಅದೇ ಒಂದು ರೂಪ, ಚಕ್ರ ಮತ್ತು ಗದೆ ಹಿಡ್ಕೊಂಡ ರೂಪ. ಧ್ಯಾಯೇತ್ ಪರ ಯಸ್ಯ ಕರಾಳೋಳಂ ಚಕ್ರಂ ಕಾಲಃ ಪರಃ ಸಹಿ ಕರಾಳೋಳಂ ಯಸ್ಯ ಗದಾ ಪವಮಾನ ಸನ್ಯೋ ವ್ಯಾಸೋ ಭವತ್ ಸದಾ ಪವಮಾನ. ನೋಡಿ, ಇದೆಲ್ಲ ಮಹಾತ್ಮರಿಗೆ ಗೊತ್ತು. ಆಚಾರ್ಯರು ಸ್ತೋತ್ರ ಮಾಡುವಾಗ 2 ಆಯುಧ ಹೇಳ್ತಾರೆ. ಯಸ್ಯ ಕರಾಳೋಳಂ ಚಕ್ರಂ ಕಾಲಃ ಪರಸ್ಯ ಹಿ ಕರಾಳೋಳಂ ಯಸ್ಯ ಗದಾ ಪವಮಾನ ಸನ್ಯೋ ವ್ಯಾಸೋ ಭವತ್ ಸದಾ. ಗದಾ ಮತ್ತು ಚಕ್ರ ಅಂದರೆ ಚಕ್ರ ಅನ್ನುವಂಥದ್ದು ಲಕ್ಷ್ಮೀ ಸ್ವರೂಪ, ಗದೆ ಅನ್ನೋದು ವಾಯು ಸ್ವರೂಪ. ತಾಯಿ, ಹೆಂಡತಿ, ನಾರಾಯಣನ ಪತ್ನಿ ಮತ್ತು ನಾರಾಯಣನ ಪುತ್ರ, ಅವರೇ ಚಕ್ರ ಮತ್ತು ಗದೆ. ಚಕ್ರ ಗದಾಧರ ಅಂದರೆ ಪುತ್ರ ಪತ್ನಿ ಸಮೇತನಾದ ನಾರಾಯಣ ಅದು. ಆದರೆ ಯುದ್ಧರಂಗದಲ್ಲಿ ಶತ್ರು ಸಂಹಾರಕ್ಕೆ ಭಗವಂತ ಬಳಸುವ ಮುಖ್ಯ ಆಯುಧಗಳು 2, ಚಕ್ರ ಗದೆ. ಅದನ್ನು ವಿಷ್ಣು ಸಹಸ್ರನಾಮ ಹೇಳುತ್ತೆ. ಗುಪ್ತಃ ಚಕ್ರಗದಾಧರ ಒಂದು ಹೆಸರು ಅದು. ಇಲ್ಲಿ ಆಚಾರ್ಯ ಸ್ತೋತ್ರ ಮಾಡುವ 2 ಆಯುಧವನ್ನು ಹೇಳ್ತಾರೆ. ಅದೇ ಇಲ್ಲಿ ಕಿರೀಟಿನಂ ಗದಿನಂ ಚಕ್ರಿಣಂಚ, ಚಕ್ರ ಮತ್ತು ಗದೆಗಳನ್ನು ಹಿಡ್ಕೊಂಡ. ಎಲ್ಲಿ ನೋಡಿದರೂ ಕೃಷ್ಣನ ಚಕ್ರ ಕಾಣ್ತಾ ಇದೆ, ಎಲ್ಲಿ ನೋಡಿದರೂ ಗದೆ ಅಂತ. ಮುಂದೆ ಭಗವಂತನ ಆ ಸಂಹಾರಕ ರೂಪ ಕೃಷ್ಣನೇ ಹೇಳ್ತಾನಲ್ಲ, ಹೌದಯ್ಯ, ನಾನು ಕಾಲೋಸ್ಮಿ ಲೋಕಕ್ಷೇಕೃತ್ ಪ್ರವೃದ್ಧ, ನಾನು ಗೋಪಿಕಾ ಸ್ತ್ರೀಯರ ಮನಸ್ಸು ಗೆದ್ದ ಸುಂದರ ಮೂರ್ತಿಯಾಗಿ ನಿಂತಿಲ್ಲ ಈಗ, ಮತ್ತೆ ಜಗತ್ತಿನ ಸಂಹಾರಕ ಶಕ್ತಿಯಾಗಿ ಕಾಲಪುರುಷನಾಗಿ ನಿಂತಿದ್ದೇನೆ ನೋಡು ಅಂತಾರೆ. ಆ ಕಾಲಪುರುಷನ ಕೈಯಲ್ಲಿ ಎಲ್ಲಿ ನೋಡಿದರೆ ಶತ್ರುಗಳ ತಲೆಯನ್ನು ತರಿದು ಬಿಡುವ ಚಕ್ರ, ದುಷ್ಟರನ್ನು ಜಜ್ಜಿ ಬಿಡುವ ಗದೆ, ಆ ಗದೆಯ ಅಡಿಯಲ್ಲಿ ಜಜ್ಜಿ ನಾಶವಾಗತಕ್ಕಂಥ ದುಷ್ಟರ ಪರಂಪರೆ, ತಲೆ ತರೆದು ಉರುಳಿ ಬಿದ್ದಿರತಕ್ಕಂಥ ಹೆಣಗಳ ಬಣಬೆ ಕಾಣ್ತಾ ಇದೆ ಇವನಿಗೆ. ಚಕ್ರ ಅಂದರೆ ಬರೀ ಚಕ್ರ ಕೈಯಲ್ಲಿ ನಾಟಕ ಕಂಪನಿಯಲ್ಲಿ ಕೃಷ್ಣನ ಪಾತ್ರಧಾರಿ ಹಿಡ್ಕೊಂಡ ಚಕ್ರ ಅಲ್ಲ ಅದು. ಅದರಿಂದ ಚಕ್ರದಿಂದ ಲಕ್ಷ ಲಕ್ಷ ತಲೆ ಉರುಳುತ್ತಾ ಇದೆ. ಸಾವು, ಯಾರು ಮುಂದೆ ಸಾಯ್ತಾರೆ ಅವರೆಲ್ಲ ಉರುಳಿದ್ದು ಕಾಣ್ತಾ ಇದೆ ಅರ್ಜುನನಿಗೆ. ದ್ರೋಣಂಚ ಭೀಷ್ಮಂಚ ಜಯ ಹಿಂದೆ ಹೇಳ್ತಾನಲ್ಲ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಜಯದ್ರಥ, ಇವನ್ನೆಲ್ಲ ನೋಡ್ತಾ ಇದ್ದಾನೆ. ಏನು ನೋಡ್ತಾ ಇರೋದು? ಕೃಷ್ಣನ ಕೈಯಲ್ಲಿ ಮಯೇ ವೈತೇ ನಿಹತಾಹ, ಕೃಷ್ಣನ ಕೈಯಲ್ಲಿ ಅವರು ಸಾವನ್ನಪ್ಪುವುದನ್ನು ಮೊದಲೇ ನೋಡಿದ್ದಾನೆ. ಸೊ ಒಂದು ದೃಷ್ಟಿಯಿಂದ ಅರ್ಜುನನಿಗೆ ಯಾರ್ಯಾರು ಯುದ್ಧದಲ್ಲಿ ಸಾಯ್ತಾರೆ, ಯಾರು ಬದುಕುತ್ತಾರೆ ಅನ್ನೋದು ವಿಷನ್ ಆಗಿಬಿಟ್ಟಿದೆ. ಅದನ್ನು ಮೊದಲು ನೋಡಿದ್ದಾನೆವ, ಮತ್ತೆ ಅದೇ ಆಯಿತು. ಮುಂದೆ ಆಗುವಂಥದ್ದು ಮೊದಲು ಕಾಣುವುದು. ಇದು ಕೂಡ ಬಹಳ ವಿಚಿತ್ರವಾದಂಥ ಒಂದು ಅನುಭೂತಿ ಬಹಳ ಜನಕ್ಕೆ ಆಗುತ್ತೆ. ಮುಂದೆ ಏನಾಗುತ್ತೆ ಅದು ಅಡ್ವಾನ್ಸ್ ಆಗಿ ವಿಷನ್ ಆಗುತ್ತೆ. ಕೆಲವರಿಗೆ ಕನಸಿನಲ್ಲಿ, ಕೆಲವರಿಗೆ ಎಚ್ಚರದಲ್ಲಿ. ನನಗೊಬ್ಬರು ಪರಿಚಿತರಿದ್ದರು. ಅವರು ಒಂದು ಸರ್ತಿ ನಾನು ಅವರು ಮಾತಾಡ್ತಾ ಕೂತಿದ್ದೆವು. ಅವಾಗ ಹೇಳಿದ್ರು, ಆಚಾರ್ಯ ನನಗೊಂದು ವಿಷನ್ ಆಯಿತು ಈಗ, ನಾನು ಹೋಗೋ ಮುಂಚೆ, ನಾನು ಅವ್ರು ಮಾಡಿದ್ರೆ ಒಂದು 10 ನಿಮಿಷ ಮುಂಚೆ ಒಂದು ವಿಷನ್ ಆಗಿದೆ. ಅದು ನೋಡಿ ಈಗ ಅದು ಇಟ್ ಹ್ಯಾಪನ್ಸ್. ಒಂದು ವಿಷನ್ ಏನು ಅಂದರೆ, ಅವರು ಕೂತಿದ್ದಾರೆ ರಸ್ತೆ ಬದಿಯಲ್ಲಿ ಮನೆಯವ್ರದ್ದು. ಆ ರಸ್ತೆಯಲ್ಲಿ ಒಬ್ಬಳು ಹೆಂಗಸು ಮೀನಿನ ಬುಟ್ಟಿ ಹೊತ್ಕೊಂಡು ಬರ್ತಾ ಇದ್ದಾಳೆ. ಇದು ಅವರಿಗೆ ಕಂಡದ್ದು, ನಡೆದದ್ದಲ್ಲ, ರಸ್ತೆಯಲ್ಲಿ ನಡೆದದ್ದಲ್ಲ, ಅವರಿಗೆ ವಿಷನ್ನು. ಮೀನಿನ ಬುಟ್ಟಿ ಹಿಡ್ಕೊಂಡು ಬರ್ತಾ ಇದ್ದಾಳೆ. ಬರ್ತಾ ಇದ್ದಾಗ ಹಿಂಬದಿಯಿಂದ ಒಂದು ವೆಹಿಕಲ್ ಬಂತು, ಬಸ್ಸು. ಅದು ಬಸ್ಸು ಬಂದು ಇವಳಿಗೆ ಗುದ್ದಿತು. ಇವಳು ಆಯ ತಪ್ಪಿ ಬಿದ್ದು ಮೀನಿನ ಬುಟ್ಟಿಯಲ್ಲಿದ್ದ ಮೀನೆಲ್ಲ ರಸ್ತೆಯಲ್ಲಿ ಚೆಲ್ಲಿತು. ಏನೂ ಅಪಾಯ ಆಗಲಿಲ್ಲ. ಎದ್ದು ಮೀನೆಲ್ಲ ಬುಟ್ಟಿ ತುಂಬಿಸ್ಕೊಂಡು ಹೋದ್ಲು ಅವಳು. ಏನೂ ಆಗಲಿಲ್ಲ. ಆದರೆ ಅವಳು ಬಿದ್ದದ್ದು ಹೌದು, ಹಿಂಬದಿಯಿಂದ ಬಸ್ಸುದಾಗಿ ಅವನು ಬ್ರೇಕ್ ಹಾಕುವಷ್ಟೇ ಅವನು ಬಂದು ಗುದ್ದು ಬಿಟ್ಟಿದ್ದದು. ಅವಳು ಬಿದ್ಲು. ಮೀನು ಇಷ್ಟು ಏನಾಗಿದೆ ಆ ಮನುಷ್ಯ ಕೂತವರಿಗೆ ಕಂಡಿದೆ. ನಿಜವಾಗಿ ಏನು ನಡೀಲಿಲ್ಲ ಅಲ್ಲಿ, ಬರೀ ರಸ್ತೆ. ಅವ್ರು ಹೇಳೋದು, ನನಗೆ ಹೀಗೊಂದು ವಿಷನ್ ಆಯಿತು, ನನಗೆ ತುಂಬ ಸರ್ತಿ ಹೀಗಾಗಿದೆ. ಏನು ಕಾಣ್ತೇನೆ ನಾನು ಮೊದಲು, ಅದು ಮತ್ತೆ ನಿಜವಾಗಿ ನಡೆಯುತ್ತೆ. ಆದ್ದರಿಂದ ಆಚಾರ್ಯ ಕೂತಿರಿ, ಈಗ ಆಗತ್ತೆ. ಒಬ್ಬಳು ಮೀನು ಬುಟ್ಟಿ ಹಿಡ್ಕೊಂಡು ಬರ್ತಾಳೆ, ಆಕ್ಸಿಡೆಂಟ್ ಆಗುತ್ತೆ ನೋಡಿ ಅಂತ ಹೇಳಿದ್ರು. ಇದು ನಿಜವಾಗಿ ನೋಡಿ ಮುಂದೆ ಆಗುವುದನ್ನು
ನನಗೆ ವಿಷನ್ ಆದದ್ದು ಆಗುತ್ತೆ. 10 ನಿಮಿಷದಲ್ಲಿ ಬಂದ್ಲು ಒಬ್ಳು ಮೀನು ಬಿಟ್ಟು ಹಿಡ್ಕೊಂಡು, ಬಸ್ ಬಂತು, ಗುದ್ದಿತ್ತು, ಬಿದ್ಲು, ಎಲ್ಲ ಆಯಿತು, ಎವ್ರಿಥಿಂಗ್ ಹ್ಯಾಪನ್. ಏನು 10 ನಿಮಿಷದ ನಂತರ ಅಥವಾ 1 ಗಂಟೆಯ ನಂತರ ಮುಂದೆ ನಡೀತೋ ಅದರ ಮೊದಲು ತದ್ವತ್ತಾಗಿ ಅವರಿಗೆ ವಿಷನ್ ಆಗಿದೆ. ಕೆಲವರಿಗೆ ಕನಸಿನಲ್ಲಿ ಆಗುತ್ತೆ, ಕೆಲವರಿಗೆ ಎಚ್ಚರದಲ್ಲಿ ಕೂಡ ಆಗುತ್ತೆ. ಆದ್ದರಿಂದ ಮುಂದೆ ಏನಾಗುತ್ತೆ ಅದನ್ನು ಮೊದಲು ನಮ್ಮ ಮನಸ್ಸು ಅದನ್ನು ಸಿನೇಮಾ ಮಾಡಿ ನೋಡಿಬಿಡುತ್ತೆ. ಅದನ್ನು ಭಗವಂತ ತೋರಿಸಿಬಿಡ್ತಾನೆ ಕೆಲವರಿಗೆ. ಅರ್ಜುನಿಗೆ ಆದದ್ದು ಅಷ್ಟೇ. ಈ ಮುಂದೆ ಯುದ್ಧರಂಗದಲ್ಲಿ ಯಾರ್ಯಾರು ಗೆಲ್ತಾರೆ, ಯಾರ್ಯಾರು ಸೋಲ್ತಾರೆ, ಯಾರ್ಯಾರು ಸಾಯ್ತಾರೆ, ಅಷ್ಟೂ ವಿಷನ್ ಆಗಿಬಿಟ್ಟಿದೆ ಅವನಿಗೆ. ಅಂಥ ಒಂದು ವಿಚಿತ್ರ ಅನುಭವ ಇವತ್ತಿಗೂ ಆಗತ್ತೆ. ಸ್ವಲ್ಪ ಅಂತರಂಗ ಪ್ರಪಂಚದಲ್ಲಿ ಪರಿಚಯ ಇದ್ದವರಿಗೆ ಈ ಅನುಭೂತಿಗಳು ಆಗ್ತವೆ. ಇಂಥ ತುಂಬ ಅನುಭೂತಿಗಳು ಮುಂದೆ ಆಗುವುದು ಮೊದಲು ಅನುಭವಕ್ಕೆ ಬರುವಂಥದ್ದು. ಅಂಥವ್ರು ತುಂಬ ಮಂದಿ ಇದ್ದಾರೆ ಈಗಲೂ ಕೂಡ. ಬಹಳ ಸಾಧನೆ ಮಾಡಿ ಸಿದ್ಧಿ ಪಡೆದವರಲ್ಲ, ಅಕಸ್ಮಾತ್ ಯಾಕೆ ಆಗುತ್ತೆ ಅಂತ ಅವರಿಗೇ ಗೊತ್ತಿಲ್ಲ. ಈಗ ನಾನು ಹೇಳಿದ್ನಲ್ಲ, ಒಬ್ಬ ಮನುಷ್ಯ ಹೀಗೆ ಹೇಳ್ತಾ ಇದ್ರು ಅಂತ. ಆ ಮನುಷ್ಯ ಏನೂ ಅಧ್ಯಾತ್ಮದ ಸಾಧನೆ ಮಾಡಿದವಲ್ಲ, ಈಸ್ ಎ ಹೋಟೆಲಿಯರ್. ಅವರು ಬಿಸ್ನೆಸ್ಸು, ಹೋಟೆಲು, ದುಡ್ಡು, ಬೇರೆ ವಿಷಯ ಗೊತ್ತಿಲ್ಲ. ಆದರೆ ಅವ್ರಿಗೆ ವಿಷಯ ಆಗ್ತೈತಿ ಏನೋ ಒಂದು. ಯಾಕೆ ಸ್ವಿಚ್ ಆನ್ ಆಗಿದೆ, ಆ ಒಳಗಿನ ಇನ್ನರ್ ವಿಷನ್ ಏನದು ಸ್ವಿಚ್ ಆನ್ ಆಗಿಬಿಟ್ಟಿದೆ, ಯಾಕೆ ಅಂತ ಅವರಿಗೇ ಗೊತ್ತಿಲ್ಲ. ಮತ್ತು ಎಷ್ಟು ದಿವಸ ಇರುತ್ತೆ ಅಂತ ಒಂದೊಂದು ಸಲ ತನ್ನಷ್ಟಕ್ಕೆ ಆಫ್ ಆಗಿಬಿಡುತ್ತೆ. ಈ ಮುಂದೆ ಏನಾಗುತ್ತೆ ಅದು ಮೊದಲು ಹೊಳೆಯುತ್ತೆ, ಕೆಲವರಿಗೆ ವಾರ್ನ್ ಮಾಡುತ್ತೆ. ಅದು ಮುಂದೆ ಆತನಿಗೆ ಹೀಗೆ ಅನಿಷ್ಟ ಆಗುತ್ತೆ. ಎಷ್ಟೋ ಜನ ಅಂತ ಹೇಳೋದು, ನನಗೆ ಅವನಿಗೆ ಅನಿಷ್ಟ ಆಗುತ್ತೆ ಅಂತ ಮೊದಲೇ ಗೊತ್ತಾಗಿದೆ, ನಾನು ಏನು ಮಾಡೋದು, ಹೇಳಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಪೆಡ್ತಿನ್ನೋ ಪಂಚಾಯತಿಗೆ. ಯಾಕೆಂದರೆ ಮೊದಲೇ ನಿನಗೆ ನಾಳೆ ಹೀಗೆ ಅನಿಷ್ಟ ಆಗುತ್ತೆ ಅಂತ ಹೇಳಿದರೆ, ನಾಳೆ ಅನಿಷ್ಟ ಆದರೆ ಏನು ದರಿದ್ರ ಬಾಯಿ, ಅವನ ನಾಲಿಗೆ ಕೆಟ್ಟ ನಾಲಿಗೆ, ಅವನು ಹೇಳಿದ ಹಾಗಾಗತ್ತೆ, ನಿನ್ನನ್ನು ಓಡಿಸ್ತಾರೆ ಊರು ಬಿಟ್ಟು. ನಿನಗೆ ಏನು ವಿಷನ ಆಗುತ್ತೆ ಅದನ್ನು ಸುಮ್ಮನೆ ನಿನ್ನಷ್ಟಿಗೆ ಇಟ್ಟುಕೋ, ಊರಿನವರಿಗೆಲ್ಲ ಬೋಧನೆ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳಿದೆ ನಾನು ಒಬ್ಬನಿಗೆ. ಹೀಗೆ ತುಂಬ ಜನರಿಗೆ ಆಗುತ್ತೆ. ಅದೆಲ್ಲ ಒಳಗಿನಿಂದ ಅದ್ಭುತವಾದ ಒಂದು ಯಂತ್ರ ಪ್ರಪಂಚ ಇದೆ. ಅದು ಯಾವಾಗ ಎಲ್ಲಿ ಆನ್ ಆಗುತ್ತೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಆನ್ ಆಯಿತು ಅಂತಂದರೆ ಅದೊಂದು ವಿಚಿತ್ರ ಅನುಭೂತಿ. ಭಗವಂತ ಎಲ್ಲ ಸ್ವಿಚ್ ಆನ್ ಮಾಡಿಬಿಟ್ರೆ ಏನು ಕಾಣಬೇಕಂದ್ರೆ ಅದನ್ನು ಕಾಣ್ಬೋದು ಒಳಗಿನಿಂದ. ಅರ್ಜುನನಿಗೆ ಆದದ್ದಷ್ಟೇ, ಎಲ್ಲ ಸ್ವಿಚ್ ಆನ್ ಮಾಡಿಬಿಟ್ಟಿದ್ದಾನೆ. ಒಳಗಿನಿಂದ ಎಲ್ಲರಿಗೂ ಇದೆ ಸ್ವಿಚ್ಚು, ಎಲ್ಲ ಸ್ವಿಚ್ ಆಫ್ ಆಗಿದೆ. ಯೋಗಿಗಳು ತಪಸ್ಸಿನಿಂದ ಆ ಸ್ವಿಚ್ಚನ್ನು ಆನ್ ಮಾಡಿಕೋತಾರೆ. ಅರ್ಜುನಿಗೆ ಏನೊಂದು, ಅರ್ಜುನಿಗೆ ಭಗವಂತ ಎಲ್ಲವನ್ನು ಆನ್ ಮಾಡಿಬಿಟ್ಟ. ಅದರಿಂದ ನಮ್ಮ ತಪಸ್ಸಿಗಿಂತಲೂ ಭಗವಂತನ ಅನುಗ್ರಹ ಮುಖ್ಯವಾಗುತ್ತೆ ನೋಡಿ. ಅವನು ಅನುಗ್ರಹ ಮಾಡಿಬಿಟ್ರೆ ನಮಗೆ ಏನು ಪ್ರಯಾಸವೇ ಇಲ್ಲ, ಆನ್ ಮಾಡಿಬಿಡ್ತಾನೆ ಅವನು. ಅಷ್ಟು ಸುಲಭವಾಗಿ ಮಾಡೋಲ್ಲ. ನಮ್ಮ ಸಾಧನೆಯನ್ನು ಪರೀಕ್ಷಿಸಿ ಅದಕ್ಕೆ ತಕ್ಕಂತೆ ಆನ್ ಮಾಡ್ತಾನೆ. ಆದರೂ ಅವನು ಆನ್ ಮಾಡಬೇಕಲ್ಲ. ನಮ್ಮ ತಪಸ್ಸಿನಿಂದ ನಾವು ಅದನ್ನು ಆನ್ ಮಾಡಿಕೋತೇವೆ ಅಂದರೆ ಆಗೋಲ್ಲ. ಹೀಗೆ ಒಳಗಿನ ಪ್ರಪಂಚವೇ ಒಂದು ಹೊರಗಿನ ವಿಶ್ವಕ್ಕಿಂತ 1000 ಪಟ್ಟು ವಿಸ್ಮಯ ಒಳಗೆ ತುಂಬಿದೆ. ಆ ಒಳಗಿನ ವಿಶ್ವವನ್ನು ನೋಡುವುದೇ ವಿಶ್ವರೂಪ ದರ್ಶನ. ಅಲ್ಲಿ ಭಗವಂತನ ಅನಂತ ರೂಪಗಳಿವೆ, ಪ್ರಪಂಚದ ಅನಂತ ಮುಖಗಳಿವೆ, ಎಲ್ಲವನ್ನು ಕಾಣುವ ಅಂತಶ್ಚಕ್ಷುಸ್ಸಿದೆ ಒಳಗಣ್ಣು. ಆ ಒಳಗಣ್ಣನ್ನು ಮುಚ್ಚಿಕೊಂಡು ನಾವು ಹೊರಗಣ್ಣು ಮಾತ್ರ ತೆರ್ಕೊಂಡು ಏನೋ ಭಾರೀ ನೋಡಿದವರ ಹಾಗೆ, ಭಾರೀ ತಿಳಿದವರ ಹಾಗೆ ಜಂಬದಿಂದ ಬದುಕುತ್ತಾ ಇದ್ದೇವೆ. ನಮಗೆ ಏನೂ ಗೊತ್ತಿಲ್ಲ. ನಿಜವಾದ ಅನಂತ ಪ್ರಪಂಚದ ಬಗ್ಗೆ ಕಣ್ಮುಚ್ಚಿ ಕೂತು ಮಹಾಬುದ್ಧಿವಂತರು ಅಂತ ಭ್ರಮಿಸಿಕೊಂಡು ಬದುಕತಕ್ಕಂಥ ನಾವು. ಅದಕ್ಕೋಸ್ಕರ ಒಳಗಣ್ಣು ತೆರೆಸುವಂಥ ಪ್ರೋಸೆಸ್ಸೇ ಈ 11ನೇ ಅಧ್ಯಾಯ. ಒಳಗಣ್ಣು ತೆರೆದು, ಪುರಂದರದಾಸರು ಇದನ್ನು ಹೇಳಿದು, ಒಳಗಣ್ಣಿನ ಒಳಗಿಂದ ನೋಡುವಂಥ. ಆ ಒಳಗಣ್ಣು ತೆರೆದು ಒಳಗಿಂದ ನೋಡುವಂಥ ಕ್ರಿಯೆ ನಡೀಬೇಕು. ಎಲ್ಲರೂ ಆ ಪ್ರಯತ್ನ ಮಾಡಬೇಕು. ಒಂದಲ್ಲ ಒಂದು ದಿವಸ ಒಳಗಣ್ಣು ತೆರೆಯುತ್ತೆ, ಒಳಗಿದ್ದ ಸತ್ಯ ಕಾಣುತ್ತೆ. ಪ್ರಯತ್ನ ನಿರಂತರ ನಡೀಬೇಕು ಅನ್ನೋದು 11ನೇ ಅಧ್ಯಾಯದ ಸಂದೇಶ ಅನ್ನುವ ಚಿಂತನದ ಜೊತೆಗೆ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸೇರಿದಾಗ ಮುಂದಿನ ಭಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.